ಆಗ್ತಾ ಇದೆಯಾ? ಇಲ್ಲ, ತುಂಬಾ ಕಷ್ಟ ಇದೆ. ಜನ ಜೀವನ ನೆನೆಸ್ಕೊಂಡ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಪರಿಹಾರ ಇದಕ್ಕೆ ಯಾವುದೇ ನೋಡಿ ಟ್ಯಾಕ್ಸು ಟ್ಯಾಕ್ಸು ಟ್ಯಾಕ್ಸ್ ಮುಂದಕ್ಕೆ ಉಸಿರಾಡಕ್ಕೂ ಟ್ಯಾಕ್ಸ್ ತಗೊಳ್ತಾರೆ. ಪ್ರತಿಯೊಂದು ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು, ಆಮೇಲೆ ಆಹಾರ ಧಾನ್ಯಗಳು ಪ್ರತಿಯೊಂದು ಮೇಡಮ್ ಯಾವುದೇ ತಗೊಳ್ಳಿ ಇದಕ್ಕೆಲ್ಲ ನಮಗೆ ನಾವೇ ಹೊಡ್ಕೊಳ್ಬೇಕು. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರೆ ನಾವು ಪಬ್ಲಿಕ್ ಏನ್ ಮಾಡಕ್ ಆಗಲ್ಲ. ದಟ್ ಇಸ್ ಗವರ್ಮೆಂಟ್ ಪ್ರಾಬ್ಲಮ್. ಪಬ್ಲಿಕ್ ಗೆ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲ ಫ್ರೀ ಕೊಟ್ಟಿನೇ ನಮ್ಗೆಲ್ಲ ರೋಡಿಗೆ ತಂದಿಡ್ತಾರೆ, ಅದಂತೂ ಪಕ್ಕ. ಎಲ್ಲ ಜಾಸ್ತಿ ಕಾಸ್ಟ್ಲಿ ದುನಿಯಾ, ಲೈಫ್ ಬರ್ಬಾದ್. ಕಾಫಿ ಕುಡಿಯಂಗಿಲ್ಲ, ಟೀ ಮುಟ್ಟಂಗಿಲ್ಲ, ಹಾಲಂತೂ ಟಚ್ ಮಾಡಂಗೇ ಇಲ್ಲ. ಇತ್ತ ಡೀಸೆಲ್ ರೇಟು ಜಾಸ್ತಿ ಆಯ್ತು, ಈ ಕಡೆ ಮೆಟ್ರೋ ರೇಟು ಜಾಸ್ತಿ ಆಯ್ತು. ಮೆಟ್ರೋ ಹತ್ತಂಗಿಲ್ಲ, ಗಾಡಿ ಹೊರಗಡೆ ತೆಗಿಯಂಗಿಲ್ಲ. ಹಾಗಾದ್ರೆ ಹಿಂಗಾದ್ರೆ ಜನರ ಜೀವನದ ಗತಿ ಏನು? ಈ ರೀತಿ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಜನ ಏನ್ ಮಾಡಬೇಕು? ಈ ಕಾಸ್ಟ್ಲಿ ದುನಿಯಾದಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆಯಾ? ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಸರ್, ಕಾಫಿ ಟೀ ರೇಟ್ ಇಂದ ಹಿಡಿದು ಹಾಲು ಮತ್ತೊಂದು ಇನ್ನೊಂದು ಎಲ್ಲದ್ರ ರೇಟು ಜಾಸ್ತಿ ಆಗಿದೆ. ಬೆಲೆ ಏರಿಕೆ ಆಗಿರೋ ಈ ಕಾಸ್ಟ್ಲಿ ದುನಿಯಾದಲ್ಲಿ ಬದುಕಕ್ ಆಗ್ತಾ ಇದೆಯಾ? ಇಲ್ಲ, ತುಂಬಾ ಕಷ್ಟ ಇದೆ. ಜನ ಜೀವನ ನೆನೆಸ್ಕೊಂಡ್ರೆ ನೋಡಿ, ಎಲ್ಲೂ ಜನ ಓಡಾಟನೇ ಕಮ್ಮಿ ಆಗಿದೆ. ಹಬ್ಬ ಆಚರಣೆ ಮಾಡ್ತಾ ಇಲ್ಲ, ಜನಗಳ ಹತ್ರ ದುಡ್ಡೇ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಪರಿಹಾರನೂ ಇಲ್ಲ ಇದಕ್ಕೆ. ಯಾವ ಇಂಡಸ್ಟ್ರಿನೂ ನಡೀತಾ ಇಲ್ಲ, ಇಂಡಸ್ಟ್ರಿ ಎಲ್ಲ ಮುಚ್ಚೋಗಿದೆ, ವ್ಯಾಪಾರ ಇಲ್ಲ. ಇದಕ್ಕೆ ಯಾರು ಪರಿಹಾರ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಏನು ಅಂತ ಯಾರನ್ನ ಕೇಳಬೇಕು ಇದನ್ನ? ಇವ್ರನ್ನ ಕೇಳಿ, ಇವ್ರು ಹೇಳ್ತಾರೆ. ಬೆಲೆ ಏರಿಕೆ ಮಾಡಿರೋ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಏನು ಹೇಳಿ? ಬೆಲೆ ಏರಿಕೆ ಮಾಡ್ತಾ ಇರೋ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀವಿ, ಆದ್ರೆ ಅವ್ರು ಏನು ಮಾಡಲ್ವೇ ನಮಗೆ. ಆ ಜನದ ಧ್ವನಿನೇ ಕೇಳ್ತಾ ಇಲ್ಲ ಅವರು. ಅದರಿಂದ ಇದಕ್ಕೇನು ಇದೇ ಗೊತ್ತಾಗ್ತಾ ಇಲ್ಲ ಪರಿಹಾರ. ಜನರ ಧ್ವನಿಗೆ ಒಂದು ಅವಕಾಶ ಬೇಕು ಅಂತ ಅನ್ಸುತ್ತಾ? ಸರ್ಕಾರ ಬೆಲೆ ಏರಿಕೆ ಮಾಡೋ ಮುಂಚೆ ಜನರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತಾ? ಖಂಡಿತ ಮಾಡಬೇಕು. ಈಗ ಹೊರೆ ಹೊರ್ತಾರೆ ಅಂತ ಅವ್ರ ಮೇಲೆ ಎಷ್ಟಾದರೂ ಹೊರೆ ಇಟ್ಟರೆ ಅವ್ರು ಏನಾಗ್ತಾರೆ? ಅವರು ಸತ್ತೇ ಹೋಗ್ಬಿಡ್ತಾರೆ ಜನ. ಹಂಗಾಗಿದೆ ಈಗ. ಇದಕ್ಕೇನು ಪರಿಹಾರ ಅಂತ ಹುಡುಕ್ಬೇಕಷ್ಟೇ. ರೇಟು ಜಾಸ್ತಿ ಆಯ್ತು. ಇತ್ತ ಗಾಡಿ ಬಿಟ್ಟು ಮೆಟ್ರೋನೋ ಬಸ್ಸೋ ಹತ್ತೋಣ ಅಂತಂದ್ರೆ ಆ ಕಡೆ ಮೆಟ್ರೋ ಬಸ್ಸು ಟಿಕೆಟ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಚಿನ್ನದ್ದು ಸೂಜಿ ಕೊಟ್ಬಿಟ್ಟವ್ರೆ, ಕಣ್ಣು ಚುಚ್ಕೋ ಅಂತ ಹೇಳ್ತಾವ್ರೆ. ಆಯ್ತಾ? ಕುರುಡ್ರಾಗ್ಬಿಟ್ಟಿದ್ದೀವಿ ನಾವೆಲ್ಲರೂ. ಏನಂದರೆ ಜನ ಎಚ್ಚೆತ್ಕೋಬೇಕು ಮೇಡಮ್, ಈ ಬಿಟ್ಟಿ ಭಾಗ್ಯಗಳಿಗೆಲ್ಲ ಹೋಗ್ಬಾರ್ದು. ಆಯಿತಾ? ಎಷ್ಟು ದಿವಸ ಅಂತ ಮನೆಯಲ್ಲಿ ಒಂದು ತಿಂಗಳು ನಾವು ಬಾಡಿಗೆ ಕಟ್ಟಿಲ್ಲ ಅಂದರೆ ಮೊನ್ನೆ ಒಂದವರು ಬಾಗಿಲ ಎತ್ತಿ ಈಚೆ ಬಿಸಾಕ್ತಾನೆ. ಪಾತ್ರೆ ಪಗಡ ಎಲ್ಲ ಎಲ್ಲಿ ಪ್ರತಿಯೊಂದು ಐಟಮು ಬೆಲೆ ಜಾಸ್ತಿ. ಒಂದು ಹಣ್ಣು ತೊಗೊಳ್ಳಿ, ತರಕಾರಿ ತೊಗೊಳ್ಳಿ, ಪೆಟ್ರೋಲು, ಡೀಸೆಲ್ಲು, ಮನೆ ಬಾಡಿಗೆ, ಕಂದಾಯ, ಸಬ್ ರಿಜಿಸ್ಟ್ರ್ ಆಫೀಸು. ನಾನು ಮೊದಲು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ. ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಮನೆ ಮಾಡಿಸ್ತಾ ಇದ್ದೆ. ಈಗ ಎಂಥದ್ದು ಇಲ್ಲ. ಈಗ ಎಲ್ಲ ಬೆಲೆ 30% ಜಾಸ್ತಿ ಮಾಡೋರೆ. ಯಾವುದೇ ನೋಡಿ ಟ್ಯಾಕ್ಸು 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 ಮುಂದಕ್ಕೆ ಉಸಿರಾಡೋಕ್ಕೂ ಟ್ಯಾಕ್ಸ್ ತೊಗೊಳ್ತಾರೆ. ಇನ್ನು ಪ್ರತಿಯೊಂದು ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು, ಆಮೇಲೆ ಆಹಾರ ಧಾನ್ಯಗಳು ಪ್ರತಿಯೊಂದು ಮೇಡಮ್ ನೀವು ಯಾವುದೇ ತೊಗೊಳ್ಳಿ ಇದಕ್ಕೆಲ್ಲ ನಮಗೆ ನಾವೇ ಹೊಡ್ಕೊಬೇಕು. ಈ ತಪ್ಪು ಸರ್ಕಾರದಲ್ಲ ಮೇಡಮ್, ಜನರ ತಪ್ಪು. ಜನರು ಆಸೆಗಳಿಗೆ ಏನು ಮಾಡಿದ್ರೆ ನಮ್ಮ ಮತ ನಾವು ಮಾರ್ಕೊಳ್ತಾ ಇದ್ದೀವಿ. ಒಂದು ಕುಡ್ತಕ್ಕೋ ಇಲ್ಲ ದುಡ್ಡುಗೋ ಒಂದು ಆಫರ್ಗಳಿಗೋ ಉಚಿತ ಭಾಗ್ಯಗಳಿಗೆ ನಮ್ಮ ಮತ ನಾವು ಮಾರ್ಕೊಳ್ತಾ ಇದ್ದೀವಿ. ಮಾರ್ಕೊಳ್ದಿಂದ ಇವೆಲ್ಲ ಆಗ್ತಾ ಇರೋದು. ಏನು ಸಮಸ್ಯೆ ಕಷ್ಟ ಆಗುತ್ತೆ, ಕಷ್ಟ ಎದುರಿಸ್ಕೊಂಡು ಬಿಡಿ, ಆಮೇಲೆ ಸರಿಯಾಗುತ್ತಲ್ವಾ? ಉದ್ಯೋಗ ಇಲ್ಲ ಸರಿಗೆ, ಒಳ್ಳೆ ಕೂಲಿ ಇಲ್ಲ ಮೇಡಮ್. ನಮ್ಮ ನೇಕಾರರು ವೃತ್ತಿ ನಮ್ಮದೆಲ್ಲ. ಇಲ್ಲಿರೋಲ್ಲ ನೇಕಾರರೇ. ಇವ್ರು ನೇಕಾರರಿಗೆ ಸೀರೆಗೆ ವ್ಯಾಲ್ಯೂ ಇಲ್ಲ ಮೇಡಮ್. ಗುಜರಾತಿಂದ ಬರುತ್ತೆ, ನಾವು 1,500 2,000 ಒಂದು ಸೀರೆ ಆಗುತ್ತೆ. ಅವ್ರು ಬರೋ 500 ರೂಪಾಯಿ ಕೊಡ್ತಾರೆ, ಕ್ವಾಲಿಟಿ ಇಲ್ಲ. ನಮ್ಮ ಜನಕ್ಕೆ ಇವಾಗ ದುಡ್ಡಿಲ್ವಲ್ಲ, ಅದೇ ಸಾಕು. ಇವು ಮದುವೆಗಳಿಗೆ ಎಲ್ಲದಕ್ಕೂ ನಾವು ಫೇಮಸ್ಸು. ಕಾಂಚೀವರಮ್ಮು, ಧರ್ಮವರಂ ಮೇಲೆ ಸಪ್ಲೈ ಮಾಡ್ತಾಯಿದ್ರಿ. ಇವಾಗ ಏನಾಗಿದೆ, ನಮ್ಮ ಸೀರೆ ತೊಗೊಳ್ಳೋರೇ ಗೊತ್ತಿಲ್ಲ ಮೇಡಮ್. ಮೊನ್ನೆ ದೇವಲ ಮಹರ್ಷಿ ಜಯಂತಿ ಆಯಿತು, ನಮ್ಮ ಜನನೇ ಬಂದಿಲ್ಲ. ಪಾಪ ದುಡಿಮೆ ಇಲ್ಲ ಅವ್ರಿಗೆ. ಆನೇಕಲ್ಲು, ಗೊಟ್ಟಿಗೆರೆ, ಯಲಹಂಕ, ಕಬ್ಬನ್ಪೇಟೆ, ಗಾಣಿಗರಿಗೆ ಎಲ್ಲ ನಮ್ಮವರೇ ಮೇಡಮ್. ಯಾರೂ ಇಲ್ಲ ಇವಾಗ, ಎಲ್ಲ ವಲಸೆ ಗುಳೆ ಹೋಗ್ತಾವ್ರೆ. ಆಯಿತಾ? ಆ ರೀತಿ ತುಂಬ ಕಷ್ಟ ಮೇಡಮ್. ಈ ಥರ ಆಗ್ಬಿಟ್ರೆ ನೋಡಿ, ಕಳ್ತನ ಜಾಸ್ತಿ ಆಗ್ತಾಯಿದೆ, ದರೋಡೆ ಜಾಸ್ತಿ ಆಗ್ತಾಯಿದೆ, ಅತ್ಯಾಚಾರಗಳು ಜಾಸ್ತಿ ಆಗ್ತಾಯಿದೆ. ಹುಡುಗರಿಗೆಲ್ಲ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿದ್ರು. ಚಿಕ್ಕ ಹುಡುಗರಿಗೆಲ್ಲ ಡ್ರಗ್ಸ್ಗಳು ಕೊಡ್ತಾರೆ. ಇವಾಗ ಒಂದು ಚಾಕ್ಲೇಟ್ ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಬರೀ. ತಡೆ ಹಿಡಿಯೋರು ಯಾರು ಮೇಡಮ್? ಯಾರು ತಡೆ ಹಿಡಿತಾರೆ? ಒಂದು ರೋಡು ಬರ್ಬೇಕಾದ್ರೆ ಬನ್ನಿ, ಕಾರ್ಪೊರೇಷನ್ ಹತ್ರ ಎಲ್ಲ ಒಂದು ರೋಡ್ ಬಿದ್ದರೆ ಈಗ ಎಲ್ಲದಕ್ಕೂ ಕ್ಯಾಮ್ರಾ ಹಾಕಿ ಬೆಲ್ಟ್ ಹಾಕಿಲ್ಲ ಅಂತ ಕ್ಯಾಮ್ರಾ ಹಾಕಿ ಫೋಕಸ್ ಮಾಡಿ ಹಿಡಿತಾರೆ. ರೋಡ್ ನೋಡಿದ್ರೆ 10 ತಡಿ ಹಳ್ಳ ಬಿದ್ದಿರುತ್ತೆ. ಬಿದ್ದ ಅಂದರೆ ನನಗೆ ಕಾಲು ಮುರ್ಕೊಂಡು ನಮ್ಮನೆ ದುಡಿಯೋರು ಯಾರು? ನಾನು ಹೆಂಡತಿ ಮಕ್ಕಳು ಸಾಕೋರು ಯಾರು? ಅದನ್ನ ಯಾರು ಕೇಳೋರೇ ಇಲ್ಲ ಮೇಡಮ್. ಅರಣ್ಯ ರೋಧನೆ ಇದು. ಬರ್ತಾರೆ, ಏನೋ ಒಂದು ಹೇಳ್ತಾರೆ, ಭಾಗ್ಯ ಕೊಡ್ತಾರೆ, ಹೋಗ್ತಾರೆ. ಇವಾಗ BJP ಅವರು ಹೋರಾಟ ಮಾಡ್ಬೇಕು ಮೇಡಮ್. ಇದು ಎಂತೆಂಥ ಹೋರಾಟ ಇದೆ, ಮಾಡಲಿಲ್ಲ. ಅವ್ರ ಅಧಿಕಾರ ಇದ್ದಾಗ ಇದೇ ಮಾಡೋದು, ಇವ್ರ ಅಧಿಕಾರ ಇದ್ದಾಗ ಅದೇ ಮಾಡೋದು. ಹೋರಾಟ ಎಲ್ಲಿ ಹೋರಾಟ ಮಾಡ್ತಾವ್ರೆ BJP ಅವರು? ಹೈಕಮಾಂಡ್ನ ಮೆಚ್ಚೋಕ್ಕೋಸ್ಕರ ಹೋರಾಟ ಮಾಡ್ತಾರೆ.
ಜನರ ಮೆಸ್ರಪ್ಪ, ಜನರೇ ನಿಮ್ಗೆ ಗೆಲ್ಲಿಸ್ತಾರೆ. ಈಗ ಪಬ್ಲಿಕ್ ವಾಯ್ಸ್ ಆಗಿ ನೀವು ಜನರಿಗೆ ಅಂದ್ರೆ ಸರ್ಕಾರಕ್ಕೆ ಏನಾದ್ರು ತಿಳಿಸ್ಬೇಕು ಅಂತಂದ್ರೆ ಈ ಕಾಸ್ಟ್ಲಿ ದುನಿಯಾದ ಬಗ್ಗೆ, ಈ ಪ್ರೈಸ್ ಹೈಕ್ ಬಗ್ಗೆ ಜನರಿಗೆ ಅಥವಾ ಪಬ್ಲಿಕ್ಗೆ ಅಥವಾ ಅಂದ್ರೆ ಪಬ್ಲಿಕ್ ಗ್ಯಾರಂಟಿ ಯೋಜನೆ ಹೆಸರಲ್ಲಿ ವೋಟ್ ಹಾಕ್ಬಿಟ್ಟು ಸರ್ಕಾರದಿಂದ ಈಗ ಬೆಲೆ ಏರಿಕೆ ಅನುಭವವನ್ನ ಪಡಿತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾನೆ ಇದೆ. ಪಬ್ಲಿಕ್ ವಾಯ್ಸ್ ಆಗಿ ನೀವು ಜನರಿಗೆ ಮತ್ತೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಈಗ ಮೇಡಮ್ ಮಾಡಿದ ಮಹಾರಾಯ ಆಗ್ಬಿಟ್ಟಿದೆ. ಹಂಗೆ ಉಣ್ಣಿಗೆ ಕನ್ನಡ ಬೇಕಾಗಿಲ್ಲ ಮೇಡಮ್. ಎಲ್ಲ ಕಷ್ಟದಲ್ಲೇ ಮೇಡಮ್ ಇರೋದು. ಈ ಬಿಟ್ಟಿ ಬಾಗೆ 2,000 ಕೊಟ್ಟವ್ರೆ. ನನ್ನ ಜಾಬಿಂದ ಒಂದು 7-8 ಸಾವಿರ ಕಿತ್ಕೊಳ್ತಾವ್ರೆ. ನನ್ನ ಹೆಂಡತಿ ಬಿಟ್ಟಿ ಬಾಗೆ ಕೊಟ್ಟಿರ್ಬೋದು, ನನ್ನ ಜಾಬಿಂದ 10,000 ರೂಪಾಯಿ ಕಿತ್ಕೊಳ್ತಾವ್ರೆ. ಎಲ್ಲಿ ಬಂತು ಭಾಗ್ಯ ಇದು ಮೇಡಮ್? ಜನ ಖಂಡಿತವಾಗಲೂ ಎಚ್ಚೆತ್ಕೊಳ್ಬೇಕು, ಸ್ವಾವಲಂಬನೆ ಆಗ್ಬೇಕು ಮೇಡಮ್. 75 ವರ್ಷ ಆಗಿದೆ, ನಮ್ಮ ಯುವಕತೆಗೆ ಒಂದು ರೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಸ್ವಾತಂತ್ರ್ಯ ಮೇಡಮ್ ಅದು? ಹೇಳಿ, ಏನು ಸ್ವಾತಂತ್ರ್ಯ? ಯಾವುದೇ ಒಂದು ಬಿಲ್ ಪಾಸ್ ಮಾಡೋಕೆ ಹೋಗಲಿ ವಿರೋಧ ವಿರೋಧ ವಿರೋಧ. ನ್ಯಾಯವಾಗಿ ಮೇಡಮ್ ಯಾರೂ ಮಾಡ್ತಾಯಿಲ್ಲ ಮೇಡಮ್. ಮೊದಲು ರೋಡ್ ಮೇಡಮ್ ಒಳ ಚರಂಡಿ ಒಂದೊಂದು ಮನೆಗೆ 150 ರೂಪಾಯಿ ಟ್ಯಾಕ್ಸ್ ಕೊಡ್ತಾವ್ರೆ. ಕರೆಂಟ್ ಬಿಲ್ಲು 35 ಪೈಸೆ ಒಂದು ಯೂನಿಟ್ ಜಾಸ್ತಿ ಹಾಕಿದ್ದಾರೆ. ಅವರು ಪಿಂಚಣಿ ಕೊಡಬೇಕಂತ ನಮ್ಮ ಜಾಬ್ ಯಾಕೆ ಇಟ್ಕೊಳ್ತೀರಾ? ನಿಮಗೆ ತಾಕತ್ತಿಲ್ವಾ ಕೊಡೋಕ್ಕೆ? ಗೋರ್ಮೆಂಟ್ ಕೊಡ್ಬೇಕು ಮೇಡಮ್. ಎಷ್ಟು ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಗಾಡಿ ಟ್ಯಾಕ್ಸು, ಹೊಸ ಟ್ಯಾಕ್ಸು 30% ಇವಾಗ ಎಕ್ಸ್ಟ್ರಾ ಹಾಕಿದ್ದಾರೆ ಗಾಡಿ ಮೇಲೆ. ಆಮೇಲೆ ರಿಜಿಸ್ಟ್ರೇಷನ್ಗೆ ಹೋಗಿ ಅದು 1 ಕೋಟಿಗೆ ಮೊದಲೆಲ್ಲ 3 ಲಕ್ಷ ಆಗೋದು, ಇವಾಗ 10 ಲಕ್ಷ ರೂಪಾಯಿ ಆಗುತ್ತೆ ಇವಾಗ. ಎಲ್ಲಿ ಹೆಂಗೆ ಮೇಡಮ್? ಬಡವರು ಉದ್ಧಾರ ಯಾವ ಕಾರಣಕ್ಕೂ ಆಗ್ತಾಯಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಒಂದೇ ಮೇಡಮ್. ಆದರೆ ಜನ ಎಚ್ಚೆತ್ಕೊಬೇಕು. ನಮ್ಮ ಜನ ನೋಡಪ್ಪ, ನಮ್ಗೆ ಏನೂ ಬಿಟ್ಟಿ ಭಾಗ್ಯ ಬೇಡ, ನಮ್ಗೆ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಎಜುಕೇಷನ್ ಕೊಡು, ಒಳ್ಳೆ ಒಂದು ಲಿಮಿಟಾಗಿ ನಮಗೆ ಫುಡ್ಗಳು ಕೊಡು ಕಡಿಮೆ ಬೆಲೆಯಲ್ಲಿ. ನಾವು ಸಾಮಾನ್ಯ ದುಡ್ಕೊತೀರಿ. ಅದನ್ನು ಬಿಟ್ಟು ಬಿಟ್ಟಿ ಭಾಗ್ಯ ಅಂತಂದರೆ ಮೇಡಮ್, ದೇವರನ್ನು ಹೇಳ್ತೀನಿ ಕೇಳಿ, ಇವಾಗ ಪಾಕಿಸ್ತಾನ, ಬಾಂಗ್ಲಾದೇಶ ಏನಾಗಿದೆಯೋ ಆ ಗತಿ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಇದಂತೂ ಗ್ಯಾರಂಟಿ ಮೇಡಮ್. ಇಲ್ಲಿ ಒಂದು ಹೊಸ ಆರ್ಥಿಕ ವರ್ಷ ಆರಂಭ ಆಯಿತು. ಇವನ್ ನಮ್ಮ 2025ರ ಹೊಸ ವರ್ಷದಿಂದನೂ ಬೆಲೆ ಏರಿಕೆ ಅನ್ನೋದು ಆಗ್ತಾನೆ ಇದೆ. ಈ ಬಾರಿ ಆರ್ಥಿಕ ವರ್ಷದ ಆರಂಭದಲ್ಲಂತೂ ಸಾಕಷ್ಟು ಬೆಲೆ ಏರಿಕೆ ಆಯಿತು. ಹಾಲು ಮುಟ್ಟಂಗಿಲ್ಲ, ಟೀ ಕಾಫಿ ಕುಡಿಯಂಗಿಲ್ಲ, ಬಸ್ಸು ಹತ್ತಂಗಿಲ್ಲ, ಮೆಟ್ರೋ ಹತ್ತಂಗಿಲ್ಲ. ಈ ಕಡೆ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿ ಓಡಿಸೋಣ ಅಂದ್ರೂ ಅದಕ್ಕೂ ಅವಕಾಶ ಇಲ್ಲ. ಅದಕ್ಕೆ ರೇಟ್ ಎಲ್ಲ ಕೂಡ ಎಲ್ಲ ಹೆವಿ ಮಾಡಿಬಿಟ್ರು. ಈಗ ಏನು ಮಾತಾಡಬೇಕು ಅಂತ ಅದಕ್ಕೆ ಅಂತ ತುಂಬ ತೊಂದರೆ ಇದೆ. ಎಲ್ಲರೂ ಪಬ್ಲಿಕ್ ಜನಗಳ ಮೇಲೆ ಜಾಸ್ತಿ ಇದೆ ಅದಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ತುಂಬ ಯಾವುದಂದ್ರೆ ಹೋಗಲಿ, ಮೆಟ್ರೋಗೆ ಹೋಗಲಿ ಅಂದರೆ ಎಲ್ಲ ಹೆವಿನೇ. ಈಗ ಬಸ್ಗಳು ಹೋದ್ರೆ ಸೀಟ್ಗಳು ಸಿಗಲ್ಲ, ಎಲ್ಲ ಅಂದರೆ ಜಾಸ್ತಿನೇ ಇರೋದು ಹಂಗೆ. ಅದಕ್ಕೆ ಅಂದರೆ ಏನು ಮಾಡಬೇಕು ಅಂತ ನಮಗೆ ಅದು ತುಂಬ ತೊಂದರೆ ಆಗುತ್ತೆ ಈಗ. ತುಂಬ ಕಷ್ಟನೇ. ಎಲ್ಲರ ಜನಗಳಿಗೆ ಹೆಂಗೆ ಪಾಪ ಇದು ಮಾಡಬೇಕು? ಒಟ್ಟಿಗೆ ಏನು ಬಿಂದು ಹೇಳಿ, ಆ ಥರ ತುಂಬ ಈಗ ಆಗೈತೆ. ಹಾಲಿಗೆ ಅಂದರೆ 4 ರೂಪಾಯಿ ಅಂದರೆ ಹೆಂಗೆ ಹೇಳ್ತಾರೆ ನೋಡಿ, ಹಂಗಿದೆ ಅದೆಲ್ಲ. ಒಂದು ಕಡೆ ಇದೇ ಸರ್ಕಾರ ಗ್ಯಾರಂಟಿ ಯೋಜನೆ ಮೂಲಕ 5 ಭಾಗ್ಯಗಳನ್ನ ಕೊಡ್ತು. ಈಗ ಅದೇ ಸರ್ಕಾರ ಒಂದಿಷ್ಟು ಬೆಲೆ ಏರಿಕೆಯನ್ನ ಪದೇ ಪದೇ ಮಾಡ್ತಾನೆ ಇದೆ. ಏನ್ ಹೇಳ್ತೀರಾ ಇದ್ರ ಪ್ರಕಾರ ಸರ್ಕಾರಕ್ಕೆ? ತುಂಬ ಅಂದರೆ ಮಾಡ್ತಾ ಇದ್ದಾರೆ. ಏನಂದ್ರೆ ಜನಗಳಿಗೆ ತುಂಬ ತೊಂದರೆ ಇದೆ. ಈಗ ಏನು ಮಾಡೋಕ್ಕಾಗ, ಈಗ ನೀರಿಗೋದು ಜಾಸ್ತಿ ಮಾಡ್ತಾ. ಈಗ ಎಲ್ಲರಿಗೆ ಅಂದರೆ ತೊಂದರೆನೇ. ಈಗ ತುಂಬ ಅಂದರೆ ತುಂಬ ಸರ್ಕಾರ ಅಂದರೆ ಏನಿದೆ, ಅವ್ರು ಸರ್ಕಾರ ಏನಂದರೆ ಮಾಡ್ತಾ ಅವರು ನಮ್ಮ ಜನಗಳಿಗೆ ಮಾತು ಕೇಳಲ್ಲ. ಅವರೆಲ್ಲ ಏನಂದರೆ ಅವ್ರ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಇರೋದು ಗವರ್ಮೆಂಟ್ ಮಾಡಿರೋದು ಕೆಲಸ ಪಬ್ಲಿಕ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಮುಂಚೆ ಹೋಟೆಲ್ನಲ್ಲಿ 10 ರೂಪಾಯಿ ಇತ್ತು ಹಾಲ್ದು, ಇವಾಗ 12 ರೂಪಾಯಿ 15 ರೂಪಾಯಿ, ಏನು ಫಿಕ್ಸ್ ಇಲ್ಲ. ಕೆಲವು ಕಡೆ 25 ರೂಪಾಯಿ ಇದೆ, ಕೆಲವು ಕಡೆ 20 ರೂಪಾಯಿ ಇದೆ ಫುಲ್ ಕಪ್ಪು. ಮತ್ತು ಏನಿಲ್ಲ, ಮೆಟ್ರೋದು ಪ್ರಾಬ್ಲಮ್ಮು, ಬೆಲೆ ಜಾಸ್ತಿ. ಬಸ್ ಪರವಾಗಿಲ್ಲ, ಬಸ್ಸು ಜಾಸ್ತಿ ಮಾಡಿದ್ದಾರೆ, ಒಂದು 30% 20% ಇಂಡಿಯಾದಿಂದ. ಮೆಟ್ರೋ ಅಂದರೆ ಹೆವಿ ಆಯಿತು. ಇವಾಗ ಇಲ್ಲಿಂದ KR ಪುರಮಿಂದ ಇಲ್ಲಿ ಬರೋಕ್ಕೆ 62 ರೂಪೀಸ್ ತೊಗೊತಾರೆ. ನಾನು ಮೊನ್ನೆ ಬಂದಿದ್ದೀನಿ. ಇಲ್ಲಿ ಬಸ್ನಲ್ಲಿ ಎಷ್ಟಿಲ್ಲ, ಬಸ್ನಲ್ಲಿ ಬರೀ 24 ರೂಪೀಸ್ ಇದೆ. ಎಕ್ಸ್ಪೆನ್ಸಿವ್ ಭಾಳ ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ. ಖರ್ಚುಗಳು ಜಾಸ್ತಿ, ಮೇಂಟೆನೆನ್ಸ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ 10,000 15,000 ಸಂಬಳ ಬರೋವ್ರಿಗೆ ಏನೂ ಆಗ್ತಾ ಇಲ್ಲ. ಮನೆ ಬಾಡಿಗೆನೂ ಇಲ್ಲಿ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ದು 15,000 30,000 ರೂಪಾಯಿ ಇದೆ ಕಬ್ಬನ್ಪೇಟ್ನಲ್ಲಿ. ಮೇಂಟೆನೆನ್ಸ್ ಮಾಡೋಕ್ಕೆ ಆಗೋದಿಲ್ಲ. ಈ ಪ್ರಾಬ್ಲಮ್ಸ್ ನಡೀತಾ ಇದೆ. ಪಬ್ಲಿಕ್ ಕ್ರಿಯೇಟ್ ಮಾಡೋದು ಯಾರು ಗೌರ್ಮೆಂಟು ಪಬ್ಲಿಕ್ ಕಳ್ಸೋಕ್ಕೆ ಬರೋದಿಲ್ಲ. ನೀವೀಗ ಹೇಳಿದ್ರಿ ಮೆಟ್ರೋ ಹತ್ತೀನಿ ಅಂತಂದ್ರೆ ಅದ್ರ ರೇಟು ಜಾಸ್ತಿ ಆಯ್ತು ಮೇಡಮ್, ಬಸ್ ಹತ್ತೀನಿ ಅಂದ್ರೆ ಅದ್ರ ರೇಟು ಕೂಡ ಜಾಸ್ತಿ ಆಗಿದೆ ಅಂತ. ಈ ಕಡೆ ನಮ್ಮ ಗಾಡಿಗಳನ್ನೇ, ನಮ್ಮ ವೆಹಿಕಲ್ನೇ ಓಡಿಸೋಣ ಅಂತಂದ್ರೂ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ ಸರ್ಕಾರ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ಅಂದರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದೆ, ನಾವು ಪಬ್ಲಿಕ್ ಏನು ಮಾಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ಗೌರ್ಮೆಂಟ್ ಪ್ರಾಬ್ಲಮ್. ಪಬ್ಲಿಕ್ಗೆ ಭಾಳ ತೊಂದರೆ ಆಗ್ತಾ ಇದೆ ಮಾಡೋದು. ಇವನ್ ಫುಲ್ ಟ್ರಾಫಿಕ್ಕು, 10 ಗಂಟೆ ಮೇಲೆ ನಿಲ್ಸೋಕ್ಕೇನು ಜಾಗ ಸಿಕ್ಕೋದಿಲ್ಲ. ಇವಾಗ ಸಂಡೇ ನೀವು ಬಂದು ನೋಡಿ, ನಾವು ಬಾಯಿಯಿಂದ ಹೇಳೋದಿಲ್ಲ. ಅಲ್ಲಿಂದ ಮಾರ್ಕೆಟಿಂದ ಇಲ್ಲಿ ತನಕ ಸಂಡೇ ಮಾರ್ಕೆಟು, ಈ ಕಡೆ ಲೆಫ್ಟು ರೈಟು ಫುಲ್ ರೋಡ್ ಪಬ್ಲಿಕ್ ಆಚೆಯವರು ಭಾಳ ಜಾಸ್ತಿ. ಅಂಗಡಿಯವ್ರಿಗೇನು ಬಿಸ್ನೆಸ್ ಇಲ್ಲ, ರೋಡ್ ಅವ್ರಿಗೆ ವ್ಯಾಪಾರ ಆಗ್ತಾ ಇದೆ. ಅಂಗಡಿಯವರು ಏನು ಮೇಂಟೈನ್ ಮಾಡ್ತಾ ಇಲ್ಲ. ಸಂಡೇಯಿಂದ ಎಷ್ಟು ಪಬ್ಲಿಕ್ ಇರ್ತದೆ ಗೊತ್ತಾ?
ಹೇಳೋಕ್ಕೆ ಆಗಬೇಡಿ. ಮತ್ತು ಆಟೋಗಳು ಸಿಕ್ಕೋದಿಲ್ಲ ಇಲ್ಲಿಂದ, ಆಟೋಗಳು ಡಿಮ್ಯಾಂಡು. ಇಲ್ಲಿಂದ ಮೇಸ್ಟಿಗೆ ಹೋಗೋಕೆ 100 ರೂಪಾಯಿ ಕೇಳ್ತಾರೆ, ಬರೀ 30 ರೂಪಾಯಿ ಮಿನಿಮಮ್ ಇದೆ, 100 ರೂಪಾಯಿ ಬೇಕು ಆಟೋ ಅವ್ರಿಗೆ. ಹಾಲು ತೊಗೊಳಕ್ಕೂ ಹೋಗಲ್ಲ ಮೇಡಮ್, ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೂ ಹೋಗಲ್ಲ, ಎಲ್ಲ ಲೇಬರ್ಗೆ ಬಿಟ್ಬಿಡ್ತೀವಿ, ಅಷ್ಟು ನೋವಾಗುತ್ತೆ. ಆ ಕಾರಣದಿಂದ ಈ ಸರ್ಕಾರ ಯಾವತ್ತು ಹೋಗುತ್ತೆ ಅಂತ ದಿನ ಎಣಿಸ್ಕೊಂಡು ಕುಂತಿದ್ವಿ. ಎಲ್ಲೋ ಒಂದು ಕಡೆ ಇದೇ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ಇಟ್ಕೊಂಡು ಓಟನ್ನ ಪಡ್ಕೊಂಡು ಸರ್ಕಾರ ಜಾರಿ ಆಯ್ತು. ಅದರ ನಂತರ ಗ್ಯಾರಂಟಿ ಯೋಜನೆಗಳು ಈಗಲೂ ಕೂಡ ಇದೆ ಜಾರಿಯಲ್ಲಿ, ಆದ್ರೆ ಅದ್ರ ಜೊತೆಯಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಗ್ಯಾರಂಟಿ ಯೋಜನೆ ಅನ್ನೋದು ಏನಿದೆ ಇವ್ರು ತಂದಿರೋದು, ಅದು ಟೋಟಲಿ ಫುಲಿಶ್ನೆಸ್ ಇದೆ. ಆ ಕಾರಣದಿಂದ ಇವ್ರಿಗೆ ಬಜೆಟ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಅವ್ರು ಬೆಲೆ ಏರಿಕೆ ಮಾಡೋದು ತುಂಬಾ ಅನಿವಾರ್ಯ ಆಗೋಗಿದೆ. ಇವ್ರು ಎಲ್ಲಿವರೆಗೂ ಗ್ಯಾರಂಟಿನ ಡ್ರಾಪ್ ಮಾಡಲ್ಲ, ಅಲ್ಲಿ ತನಕ ಬೆಲೆ ಏರಿಕೆ ಮಾಡೋದು ನಿಲ್ಲಕ್ಕಾಗಲ್ಲ. ಅಂದ್ರೆ ಜನರಿಗೆ ಏನಾದ್ರೂ ಗ್ಯಾರಂಟಿ ಯೋಜನೆಗಳ ಅಗತ್ಯತೆ ಇದೆಯಾ, ಅಥವಾ ಈ ಬೆಲೆ ಏರಿಕೆ ಹೊಡೆತನೇ ದೊಡ್ಡದಾಗ್ತಾ ಇದೆಯಾ? ಮೇಡಮ್, 100ಕ್ಕೆ 10 ಜನಕ್ಕೆ ನಾವು ಗ್ಯಾರಂಟಿ ಕೊಟ್ಟು ಕಷ್ಟಪಟ್ಟು ದುಡ್ಕೊಂಡು ತಿನ್ನೋರಿಗೆ ಲೂಟಿ ಮಾಡ್ತಾ ಇರೋದು ತುಂಬ ಅಪರಾಧ. ಮತ್ತು ಸೋಮಾರಿಗಳಿಗೆ ಎಂಕರೇಜ್ ಮಾಡ್ದಂಗೆ ಆಗ್ತದೆ. ಅವ್ರು ಹೇಳ್ತಾರೆ ಯಾವುದೋ ಹೆಣ್ಮಗಳಿಗೆ 2,000 ಕೊಟ್ಟರೆ ಅನುಕೂಲ ಆಗ್ತದೆ ಅಂತ. ಆ ಹೆಣ್ಮಗ 2,000 ತೊಗೊಂಡು ಅವ್ರ ಫ್ಯಾಮಿಲಿ ಕಡೆಯಿಂದ 1,000 ರೂಪಾಯಿ ಲೂಟಿ ಮಾಡೋದು ತುಂಬ ಅನ್ಯಾಯ ಮೇಡಮ್. ಇದು ಉಪಯೋಗ ಬರಲ್ಲ. ತುಂಬ ಜಾಸ್ತಿ ಆಗಿದೆಯಲ್ಲ ಮೇಡಮ್, ತುಂಬ ಜಾಸ್ತಿ ಕಷ್ಟ ಆಗಿದೆ. ಯಾವುದೇ ಕಾರಣಕ್ಕೂ ಇದು ನಡೆಯಲ್ಲ. ನಮ್ಮ ಈ ಕಾರ್ಯಕ್ರಮದ ಪಬ್ಲಿಕ್ ವಾಯ್ಸ್ ಮೂಲಕ ನೀವು ಸರ್ಕಾರಕ್ಕೆ ಏನಾದರೂ ಹೇಳ್ಬೋದು ಅಥವಾ ಈ ಬೆಲೆ ಏರಿಕೆ ಬಗ್ಗೆ ಒಂದು ಧ್ವನಿ ಎತ್ತಬಹುದು ಅಂದ್ರೆ ಏನ್ ಹೇಳ್ತೀರಾ? ನಾವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ದಯವಿಟ್ಟು ಗ್ಯಾರಂಟಿಗಳನ್ನ ನಿಲ್ಲಿಸಿ, ನಾವು ನಿಮ್ಮ ವಿರುದ್ಧ ಏನೂ ಮಾತಾಡಲ್ಲ. ಗ್ಯಾರಂಟಿ ನಿಲ್ಲಿಸಿ, ಬೆಲೆ ಏರಿಕೆ ಕಮ್ಮಿ ಮಾಡಿ. ಸರ್, ಬೆಲೆ ಏರಿಕೆ ಅನ್ನುವಂಥದ್ದನ್ನ ಪ್ರತಿದಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾನೆ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೊಡ್ತು, ಈ ಕಡೆ ಬೆಲೆ ಏರಿಕೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ನಮ್ಮ ಫ್ರೀ ಕೊಡೋದು ಪ್ರಶ್ನೆ ಬೇರೆ. ಫ್ರೀ ಕೊಡಬೇಕಾಗಿರೋದು ಎಜುಕೇಷನ್ ಮತ್ತು ಹೆಲ್ತ್. ಅದು ಬಿಟ್ಟು ಬೇರೆ ಯಾವುದು ಫ್ರೀ ಕೊಡಬಾರ್ದು. ಸರ್ಕಾರ ಅದನ್ನು ಕೊಡ್ತಾ ಇಲ್ಲ. ಕೊಡಬೇಕಾಗಿದ್ದೆಲ್ಲ ಕೊಟ್ಟು ಬೆಲೆ ಏರಿಕೆ ಮಾಡಿದ್ರೆ ಬಡ ಜನರಿಗೆ ತುಂಬ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ಇವತ್ತು ಒಬ್ಬ ಜೀವನ ನಡೆಸ್ಬೇಕಂದ್ರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅವ್ರು ಮಾಡಿರೋ ರೇಟ್ಗೆ ಈ ಕಡೆ ಬಸ್ ರೇಟ್ ಜಾಸ್ತಿ, ಒಂದು ಕಡೆ ಕರೆಂಟ್ ರೇಟ್ ಜಾಸ್ತಿ, ಒಂದು ಕಡೆ ನೀರು ರೇಟ್ ಜಾಸ್ತಿ, ಮತ್ತು ಇವಾಗ ಪಾರ್ಕಿಂಗ್ ಕಾರ್ ನಿಲ್ಲಿಸೋದು ಅದಕ್ಕೆ ರೇಟ್ ಜಾಸ್ತಿ. ಈ ಥರ ಮಾಡ್ತಾ ಹೋದರೆ ಜನ ಎಲ್ಲಿಂದ ಜೀವನ ನಡೆಸೋಕ್ಕಾಗುತ್ತೆ? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿ ಮಾಡ್ತೀನಿ ನಾನು. ನೀವಾಗ್ಲೇ ಹೇಳಿದಾಗೆ ಎಲ್ಲಾದ್ರದ್ದು ರೇಟ್ ಜಾಸ್ತಿ ಆಗ್ತಿದೆ ಅಂತ ಉದಾಹರಣೆ ಕೊಟ್ರಿ. ಇತ್ತ ಕಡೆ ಒಂದು ಕಡೆ ಹಾಲು ರೇಟ್ ಜಾಸ್ತಿ ಆಗಿದೆ, ಈ ಕಡೆ ಕಾಫಿ ಟೀ ಕುಡಿಯೋಣ ಅಂತಂದ್ರೆ ಹೋಟೆಲ್ ಮಾಲೀಕರು ಕಾಫಿ ಟೀ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಅದೇ 3-4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ರೇಟು. ಈ ಕಡೆ ಮೆಟ್ರೋ ಹತ್ತಣ, ಬಸ್ ಹತ್ತಣ ಅಂತಂದ್ರೆ ಅಲ್ಲೂ ಟಿಕೆಟ್ ದರ ಜಾಸ್ತಿ, ಗಾಡಿ ಹತ್ತಣ ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ. ಅಲ್ಲ, ಸರ್ಕಾರ ರೇಟ್ ಜಾಸ್ತಿ ಮಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಹಾಲು ರೇಟು 4 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಹೋಟ್ಲವರು ಒಂದು ಕಾಪಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನೀವು 1 ಲೀಟ್ರಿಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೋಟ್ಲವರು ಒಂದು ಕಾಪಿಗೆ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅದರಿಂದ ಜನರಿಗೆ ತುಂಬ ಹೊರೆ ಆಗ್ತೈತೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು, ಸೂಕ್ತವಾದ ಕ್ರಮ ತಗೊಳ್ಳಿ. ರೇಟ್ ಜಾಸ್ತಿ ಮಾಡಬಾರ್ದು ಅಂತ ನಾನು ಹೇಳಲ್ಲ, ಆದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ತಗೊಬೇಕು ನಿರ್ಧಾರ. ಇದು ಅವರಲ್ಲಿ ಮನವಿ. ಹೊಸ ವರ್ಷಕ್ಕೆ ಆರ್ಥಿಕ ವರ್ಷ ಆರಂಭ ಆದ್ರ ಜೊತೆಲೆ ಎಲ್ಲಾ ಬೆಲೆ ಏರಿಕೆ ಆಗಿದೆ. ಈ ಕಡೆ ಹಾಲು ತಗೊಳ್ಳೋಣ ಅಂತಂದ್ರೆ ಅಲ್ಲೂ 4 ರೂಪಾಯಿ ಜಾಸ್ತಿ, ಟೀ ಕಾಫಿ ಕುಡಿಯೋಣ ಅಂದ್ರೂ 3-5 ರೂಪಾಯಿ ಇಲ್ಲೂ ಜಾಸ್ತಿ, ಮೆಟ್ರೋ ಹತ್ತಣ, ಬಸ್ ಹತ್ತಣ ಅಂದ್ರೆ ಟಿಕೆಟ್ ದರ ಜಾಸ್ತಿ, ಗಾಡಿ ಓಡಿಸೋಣ ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ದರನೂ ಜಾಸ್ತಿ. ಏನ್ ಹೇಳ್ತೀರಾ? ಏನು ಹೇಳೋದಿಲ್ಲ, ಅದೇ ರಾಗ ಅದೇ ಹಾಡು ಇವ್ರದ್ದು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಜನಗಳು ಅಂತೂ ವಿಧಾನಸೌಧ ಖಾಲಿ ಇಕ್ಕೋಂಗಿಲ್ಲ. ಇವ್ರು ಎಲ್ಲೆಲ್ಲಿ ಇರ್ತಾರೋ ಆಫೀಸ್ಗಳಿಗೆ ಫಸ್ಟೇ ಜನಗಳು ಹೋಗಂಗಿಲ್ಲ. ಏನೇನು ಹೋಗಿ ಕೇಳಬೇಕು ಅಂತ ಜನ ಹೋದರೆ ಒದೆಗಳು ಬೀಳ್ತದೆ. ಏನೋ ಒಂದು ಜಾಸ್ತಿ ಆಯಿತು ಎತ್ತು ಒಳಗಡೆ ಹಾಕೊಂತಾರೆ. ಈ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ನಮ್ಮ ರಾಜಕಾರಣಿಗಳೆಲ್ಲ ಅಷ್ಟೇ, ಹಳಬರು ಎಲ್ಲ ಮೇಲಕ್ಕೆ ಹೋಗೋವರೆಗೂ ಇದು ಉದ್ಧಾರ ಆಗಲ್ಲ. ಇದು ಇದ್ದಂಗೆ ಇರ್ತೈತೆ. ಅಂದ್ರೆ ನೀವ್ ಹೇಳಿದ್ರಿ ಜನರು ಮಾತಾಡಂಗಿಲ್ಲ, ಜನರು ಪ್ರಶ್ನೆ ಮಾಡಂಗಿಲ್ಲ ಅಂತ. ಆದ್ರೆ ಇದು ಪ್ರಜಾಪ್ರಭುತ್ವ ಆಡಳಿತ ಆಗಿರೋದ್ರಿಂದ ಜನರಿಗೋಸ್ಕರ ಜನರಿಗಾಗೆ ಇರುವಂತಹ ಸರ್ಕಾರ. ಹಾಗಾಗಿ ಪ್ರತಿಯೊಂದು ಕಡೆನೂ ಜನರ ಧ್ವನಿ ಎತ್ತಬಹುದು ಅನ್ನುವಂಥದ್ದು ನನ್ನ ಮಾತು. ಇದು ಈ ಗಾದೆ ಯಾವಾಗಿಂದ ಹಂಗೆ ಶಾಶ್ವತವಾಗಿ ಇದೆ. ಆ ರೀತಿ ಯಾರು ನಡ್ಕೊಳ್ಳಲ್ಲ. ಇವಾಗ ಹೇಳಿದ್ ನೀವು ಏನು ಮಾತಾಡಿದ್ರಿ, ಆ ಮಾತಿಗೆ ಯಾರು ನಡ್ಕೊಳಕ್ ಹೋಗಲ್ಲ. ಅದು ಆ ಕಾಲದಿಂದ ಹಂಗೇ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ದಿನ ಬದುಕಲೇಬೇಕು, ತಿನ್ನಲೇಬೇಕು. ಯಾರನ್ನ ಕೇಳೋಕ್ಕಾಗುತ್ತೆ? ಹೋಗಿ ಕೇಳೋಣ, ಅಕಸ್ಮಾತ್ ಬೈ ಚಾನ್ಸ್ ಕೇಳೋಣ ಅಂತ ಹೋದ್ರೂ ನಮಗೆ ಬಿಡೋ ಎಂಟ್ರಿ ಮಾಡೋರು ಯಾರು ಇದ್ದಾರೆ ಒಳಗಡೆ? ನಮಗೆ ಅದನ್ನ ಹೇಳ್ಬೇಕು.
BBMP ಹೋಗಲಿ, ವಿಧಾನಸೌಧಗೆ ಹೋಗಲಿ, ನಮ್ಮ ಯಾವ್ಯಾವ ಇಲಾಖೆಗಳು ಇದ್ದಾವೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಏನಾರ ನಾವು ಹೋದ್ವಿ ಅಂದರೆ ಫಸ್ಟ್ ಕೈ ಅಡ್ಡ ಹಾಕ್ತಾರೆ. ಏಯ್ ಸಾಹೇಬ್ರಿಲ್ಲಪ್ಪ, ಯಾರನ್ನು ಕೇಳೋಂಗಿಲ್ಲ, ಇಲ್ಲಿ ಆಚೆ ಹೋಗ್ರಿ ಅಂತಾರೆ. ಜಾಸ್ತಿ ಮಾತಾಡಿದ್ರೆ ಬರೀ ಒದೆಗಳು ಬೀಳ್ತಿದ್ದೆ, ಎತ್ತು ಒಳಗಡೆ ಹಾಕ್ತಾರೆ. ಈ ಕಾರಣಕ್ಕೆ ಜನಗಳು ಭಯ ಬಿದ್ದು ಹಿಂದಕ್ಕೆ ಸರಿತಾರೆ, ಬೇರೆ ಇನ್ನೇನು ಉದ್ದೇಶ ಇಲ್ಲ ಇದ್ರಲ್ಲಿ. ನಿಮ್ಮ ಪ್ರಕಾರ ಪ್ರಜಾಪ್ರಭುತ್ವ ಸರ್ಕಾರ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥದ್ದು ಕೇವಲ ಮಾತಿಗಷ್ಟೇ ಇದೆ ಅಂತೀರಾ? 100ಕ್ಕೆ 1000 ಭಾಗ ಸತ್ಯ ಇದು. ಹಂಗಾಗ್ಬಿಟ್ಟಿದೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ. ಹೇಳ್ಬೇಕು ಅಂದರೆ ಓಟೆ ಹಾಕ್ಬಾರ್ದ್ರಿ, ಓಟೆ ಹಾಕ್ಬಾರ್ದು. ಮಾಡ್ಕೊಂಡಷ್ಟು 1000 ಕೋಟಿಗಳು ಮಾಡ್ಕೊತ ಯಾರು ಕೇಳಿದ್ರು 1000 ಕೋಟಿ ಬಂಗ್ಲೆಗಳು, ಎಕರೆಗಳು. ಮಿಡ್ಲ್ ಕ್ಲಾಸ್ ಪೀಪಲ್ ಬದುಕೋಂಗೆ ಇಲ್ಲ ಇನ್ನು ಮುಂದಕ್ಕೆ. ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಕೈವಾರ ತಾತೆ ಹೇಳ್ದಂಗೆ ಮನೆಗೆ ನುಗ್ಗಿ ಹೊಡಿತಾರೆ ಜನ. ಇದು ಬರೆದು ಮಾಡ್ಕೊಬೇಕು. ಎಷ್ಟು ಆಟ ಆಡ್ತಾರೋ ಆಡಲಿ ರಾಜಕಾರಣಿಗಳು. ಏನು ಒಂದು 1000 ಜನಕ್ಕೆ ಒಂದು 10 ಜನ, 1000 ಜನ, 1000 ಜನದಲ್ಲಿ ಒಂದು 10 ಜನ, 100 ಜನ ಸಾಯ್ಬೋದು ಅಷ್ಟೇ. ಇನ್ನು 900 ಜನ ಬದುಕ್ತಾರೆ. ಆ 100 ಜನಕ್ಕೋಸ್ಕರ ಆದ್ರೂ ಮನೆಗಳ್ಗೆ ಹೋಗಿ ನುಗ್ಗಿ ಹೊಡಿತಾರೆ. ಇದಂತೂ ನಾನೊಂದು ಸತ್ಯ ಹೇಳ್ತೀನಿ. ಅವರು ಬರ್ದಿರೋದು ಓದ್ಬಿಟ್ಟು ನಾನು ತಿಳ್ಕೊಂಡಿರೋದು ನಾನು ಹೇಳ್ತಾ ಇದ್ದೀನಿ. ಪಕ್ಕಾ ಹೊಡಿತಾರೆ. ಇದು ಎಚ್ಚೆತ್ಕೊಬೇಕು ರಾಜಕಾರಣಿಗಳು. ಇದಂತೂ ಸತ್ಯವಾದ ಮಾತು. ನಾನು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನಾನು ವೀರಬ್ರಹ್ಮೇಂದ್ರ ಸ್ವಾಮಿ ಕೈವಾರ ತಾತೆ ಅವ್ರ ಬುಕ್ಕುಗಳು ಓದಿದ್ದೀನಿ. ಏನು ನಡೀತಿದ್ದೆ ಮುಂದಿನ ಘಟನೆಗಳು ನನಗೆ ಚೆನ್ನಾಗಿ ಗೊತ್ತೋದು, ಹೇಳೋಕೆ ಹೋಗಲ್ಲ. ಅದು ಇನ್ನೊಂದ್ಸತಿ ಯಾವಾಗನ ಬಂದು ನಾನು ಹೇಳ್ತೀನಿ. ಖಂಡಿತ ಹೊಡಿತಾರೆ. ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಆ ಕೆಲಸ ಮಾಡಿಕ್ತಾರೆ ಜನ. ಇದಂತೂ ಸತ್ಯವಾದ ಮಾತು. ಯಾವ ಬೆಲೆ ಏರಿಕೆ ಅಂದರೂ ಎಷ್ಟನ್ನ ಓಡಲಿ, ಜನ ಕೇರ್ ಮಾಡಲ್ಲ. ನೋಡೋವಷ್ಟು ನೋಡ್ತಾರೆ. ಅಲ್ಲಿ ಕಚ್ಕೊಂಡವ್ರಿಗೂ ಕಚ್ಕೊಂಡಿರ್ತಾರೆ. ತಿನ್ನೋಕ್ಕಿಲ್ಲ, ಕುಡಿಯೋಕ್ಕಿಲ್ಲ ಅಂತ ಏನು ಮಾಡ್ತಾರೆ, ಎಲ್ಲೆಲ್ಲಿ ಬಚ್ಚಿಕ್ಕಿರ್ತಾರೋ ಅಲ್ಲೆಲ್ಲಿ ಎಲ್ಲ ಕಿತ್ಕೊಂಡು ಹೊಡೆದು ಯಾರ್ಯಾರು ಮರ್ಡರ್ಗಳು ಆಗ್ಬಿಡ್ತಾರೋ, ಯಾರ್ಯಾರಿಗೆ ಅಧ್ವಾನ ಆಗ್ಬಿಡ್ತಾರೋ. ಈ ಕಾಲ ಸನಿಯಾಗಿ ಬಂದ್ಬಿಟ್ಟಿದೆ. ಜಾಸ್ತಿ ಏನಿಲ್ಲ, ತೀರಾ ಹತ್ರ ಬಂದ್ಬಿಟ್ಟಿದೆ. ಮುಂದಕ್ಕೆ ಎಚ್ಚೆತ್ಕೊಂಡು ಬಾಳ್ಕೊಂಡು ಹೋದರೆ ಭಾರಿ ಒಳ್ಳೇದು. ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ. ಗ್ಯಾರಂಟಿ ಯೋಜನೆಗೆ ಕಾರಣ ಅಂತ ಹೇಳಕ್ಕಾಗಲ್ಲ. ಜನಗಳಿಗೆ ಬುದ್ಧಿ ಇರಬೇಕು ಓಟ್ ಹಾಕ್ಬೇಕಂದ್ರೆ, ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಪ್ರೈಸ್ ರೈಸ್ ಆಗುತ್ತೆ, ಇನ್ಫ್ಲೇಷನ್, ಗೋಲ್ಡ್ ರೇಟ್ ಎಲ್ಲ ಫಿಕ್ಸೇ ಇದೆ ಎಲ್ಲನೂ. ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂದ್ರೆ ನಮಗೆ ಏನು ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅದನ್ನು ನೋಡಬೇಕು. ಪ್ರೈಸ್ ರೈಸ್ ವಿಲ್ ಬಿ ದೇರ್. ಇನ್ಫ್ಲೇಷನ್ 6% ಇದೆ. ಅದ್ರ ಪ್ರಕಾರವಾಗಿ ಪ್ರೈಸ್ ರೈಸ್ ಆಗ್ತಾ ಇರುತ್ತೆ, ಆಯ್ತಾ. ಇದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಏನೋ ಡೆವಲಪ್ಮೆಂಟ್ ವರ್ಕ್ ಮುಖ್ಯ ಅಲ್ವಾ. ಡೆವಲಪ್ಮೆಂಟ್ ಏನಾಗ್ತದೆ, ನಾವು ಇದೇ ಏರಿಯಾಗೆ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ, ಇದ್ದಂಗೆ ಇದೆ. ಇದು ಒಂದು ರೋಡ್ ಸರಿ ಇಲ್ಲ. ನೀವು ಒಳಗಡೆ ಹೋಗಿ ಒಂದ್ಸರಿ ನೀವು ಹೆಜ್ಜೆ ಇಡಕ್ಕೂ ನಿಮ್ ಕೈಯಲ್ಲಿ ಆಗಲ್ಲ. ನಾವು ಓಡಾಡ್ತಾ ಇದೀವಿ. ಅಂದ್ರೆ ನಿಮ್ಮ ಪ್ರಕಾರ ಬೆಲೆ ಏರಿಕೆ ಅಂತೂ ಕಾಮನ್, ಆದ್ರೆ ಆಗ್ಲಿ ಪರವಾಗಿಲ್ಲ. ಆದ್ರೆ ಒಂದು ಕಡೆ ಬೆಲೆ ಏರಿಕೆ ಜೊತೆಗೆ ಡೆವಲಪ್ಮೆಂಟ್ ಕೂಡ ಏನು ಇಲ್ಲ ಅನ್ನೋದು ನಿಮ್ಮ ದೂರು ಅಲ್ವಾ? ಡೆವಲಪ್ಮೆಂಟ್ ನಮ್ಗೆ ಇಲ್ಲಿ ಬೇಸಿಕ್ ನಾವು ಕೇಳೋದೇನೋ ಒಂದು ಸಿಟಿಸನ್ ಆಗಿ ವಿ ನೀಡ್ ಒನ್ ಗುಡ್ ರೋಡ್, ಗುಡ್ ಎಲೆಕ್ಟ್ರಿಸಿಟಿ, ಗುಡ್ ವಾಟರ್, ಅಷ್ಟೇ ನಾವು ಕೇಳ್ತಾ ಇರೋದು. ಇನ್ನೇನ ಕೇಳ್ತಾ ಇದೀವ? ಅವ್ರ ಆಸ್ತಿ ಎಲ್ಲ ಬರ್ಕೊಡು ಅಂತ ಕೇಳ್ತಾ ಇದೀವ? ತಿಂತಾ ಇದಾರೆ ಚೆನ್ನಾಗಿ, ಯಾರು ಏನು ಕೊಡಲ್ಲ ಅವರು. ನಾವು ಕೇಳ್ತಾ ಇರೋದು ಅಷ್ಟೇ. ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೇನಕ್ಕೆ? ನಮ್ಮ ಕಷ್ಟ ನಮಗೆ ಅಲ್ವಾ? ಅಷ್ಟು ಇನ್ನೇನು ಮಾಡೋಕ್ಕಲ್ಲ ಮೇಡಮ್. ಏನು ಮಾಡೋದು ಹೇಳಿ. ನಮ್ಮ ಅಂಗಡಿ ಮುಂಚೆ ಕರೆಂಟ್ ಬಿಲ್ ಕಮ್ಮಿ ಬರ್ತಾಯಿತ್ತು, 300 ಬರೋದು ಇವಾಗ 600 ಬರ್ತಾಯಿದೆ. ಎಲ್ಲ ಇದು ಫ್ರೀ ಕೊಡ್ತಾರೆ ಯೋಜನೆಗಳಿಂದ, ನಮಗೆ ತೊಂದರೆ ಆಗ್ತಾಯಿದೆ ಭಾಳ. ಅದೇನು ಮಾಡಿ ಆ ಕಡೆ ಕೊಟ್ಟು ಈ ಕಡೆ ತಗೋತಾರೆ, ಅದ್ರಲ್ಲಿ ಏನು ಪ್ರಯೋಜನ? ಜನ ಓಟ್ ಆಗೋರು ಫಸ್ಟ್ ಒಂದು ಮೈಂಡ್ ಹಾಕಬೇಕು. ಎಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಲೆಕ್ಕಾಚಾರ ಆದ್ರೆ ಆಗ್ಬೇಕು. ಹಂಗಿಲ್ಲ ನಮಗೆ ಫ್ರೀ 2000 ಬರುತ್ತೆ, 100 ಕೊಡ್ತಾರೆ, ಅದು ಬರುತ್ತೆ, ಆಗ್ಬಿಡ್ತಾರಲ್ಲ. ಇದರಿಂದ ಏನಾಗ್ತದೆ, ಅವ್ರಿಗೆ ಸುತ್ತಲೂ ಪ್ರೈಸ್ ಜಾಸ್ತಿ ಆಗುತ್ತೆ. ಏನದು ಅಲ್ಲಿಂದ 2000 ಅಲ್ಲೇ ಸರೋಯ್ತಲ್ಲ. ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲರ ಜನ ಸಮವಾಗಿ ಹೋಗೋದು ಅಷ್ಟೇ. ಅಂದ್ರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಹಾಗೆ ಮಾಡಿ, ಇನ್ನೊಂದು ಕಡೆ ಅದನ್ನ ತಗೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಹೊರತು ಗೌರ್ಮೆಂಟ್ ಯಾವುದೇ ರೀತಿ ಡೆವಲಪ್ಮೆಂಟ್ ತರ್ತಾ ಇಲ್ಲ ಅನ್ನೋಂಥದ್ದು. ಹೌದು, ಅದನ್ನು ಎಲ್ಲೂ ಡೆವಲಪ್ಮೆಂಟ್ ಇಲ್ಲ. ನೋಡಿ, ಮೆಟ್ರೋ ಚಾರ್ಜ್ ಮಾಡಿದ್ರು ಜಾಸ್ತಿ. ಯಾರು ಕೇಳಿದ್ರೆ 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡಿದ್ರು. ಡೀಸೆಲ್ 2 ರೂಪಾಯಿ ಜಾಸ್ತಿ, ಹಾಲು 4 ರೂಪಾಯಿ ಜಾಸ್ತಿ ಮಾಡವ್ರೆ. ನೋಡಿ, ಇವಾಗ ಕಾಫಿ ಬಾರ್ ಹಾಲಿಂದ ನಮಗೆ 4 ರೂಪಾಯಿ ಜಾಸ್ತಿ ಆಯಿತು. ಒಂದು ಕಾಫಿ 10 ರೂಪಾಯಿ ಇದ್ದು ಇವಾಗ 13. ಇವಾಗ ಅದೆಲ್ಲ ಏನು ಮಾಡೋಕ್ಕಾಗುತ್ತೆ? ಸಾಮಾನ್ಯರಲ್ಲ, ಸುಮ್ಮನೆ ಕೊಟ್ಟು ಕುಡಿಲೇಬೇಕು. ನಾವು ಮಿಡ್ಲ್ ಕ್ಲಾಸ್ ಬೇರೆ, ಇದನ್ನೇ ಇಲ್ಲ. ಇರೋರಿಗೇನು ತೊಂದರೆ ಆಗಲ್ಲ, ನಮ್ಮಂಥವ್ರಿಗೆ 1 ರೂಪಾಯಿಂದ ಲೆಕ್ಕಾಚಾರ. ಏನು ಮಾಡೋ, ಇರೋರಿಗೆ ಹೆಂಗೋ ಬಾಡಿಗೆ ಬರುತ್ತೆ, ಹೆಂಗೋ ಮಜಾ ಮಾಡ್ಕೊಂಡು ಇರ್ತಾರೆ. ನಮ್ಮಂಥವ್ರಿಗೆ ಹೇಳಿ ಫಸ್ಟ್ ಮೈನು ಸುತ್ತಲೂ ಕಟ್ಟೋರು ಬಾಡಿಗೆ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಎಲ್ಲಿಂದ ಸಾಧ್ಯ? ಭಾಳ ಅನುಕೂಲ, ಭಾಳ ತೊಂದರೆನೇ ಇದೆ.
ಕರೆಕ್ಟ್ ಸರ್. ಒಂದು ಕಡೆ ಕಾಫಿ ಟೀ ರೇಟ್ ಕೂಡ ಜಾಸ್ತಿ ಆಯ್ತು, ಈ ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಿದ್ದಂಗೆ ಕಾಫಿ ಟೀ 3-4 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ, ಇನ್ನೊಂದು ಕಡೆ ಮೆಟ್ರೋ ರೇಟು ಜಾಸ್ತಿ, ಬಸ್ ಟಿಕೆಟ್ ದರನೂ ಜಾಸ್ತಿ. ಇತ್ತ ಪೆಟ್ರೋಲ್ ಡೀಸೆಲ್ ಹಾಕೊಂಡು ನಮ್ ಗಾಡಿ ಓಡಿಸೋಣ ಅಂತಂದ್ರೆ ಈ ಕಡೆ ಡೀಸೆಲ್ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ. ಗಾರ್ಮೆಂಟ್ ಟ್ಯಾಕ್ಸ್ ಅದು ಮಾಡ್ತಾ ಇದ್ದಾರೆ, ಕಸಕ್ಕೂ ಟ್ಯಾಕ್ಸ್ ಇದೆ. ಅದೇನು ನೀಟಾಗಿ ಟ್ಯಾಕ್ಸ್ ಕೊಡೋಣ, ಅದೇನು ತೊಂದರೆ ಏನಿಲ್ಲ. ಕರೆಕ್ಟಾಗಿ ಆ ಟೈಮ್ ಬಂದು ಅವ್ರು ಇನ್ಫಾರ್ಮೇಷನ್ ಕೊಟ್ಟರೆ ತೊಗೊಂಡೋದ್ರೆ ಪರವಾಗಿಲ್ಲ. ಸುಮ್ಮನೆ ಹಂಗೆ 3-4 ದಿವಸ ಇದ್ರೆ ಹಂಗೆ ಇರುತ್ತೆ. ಹಬ್ಬ ಬಂದ ಅಂದರೆ ವಾರದಿಂದ ಅಲ್ಲೇ ಇರುತ್ತೆ, ಯಾರು ನೋಡೋರು ಇಲ್ಲ. ಇಲ್ಲಿ ಕಾಂಟ್ಯಾಕ್ಟ್ ಯಾರು ಮಾಡೋದು ಇಲ್ಲ. ಮಾಡಿದ್ರು ಅವ್ರಿಗೆ ಹೇಳಿದ್ದೀವಿ ಇವ್ರಿಗೆ ಹೇಳಿದ್ದೀವಿ ಅಂತ ಹೇಳ್ತಾರೆ ಹೊರತು ಅದು ಇಂಟ್ರೆಸ್ಟೇ ತೊಗೊಳಲ್ಲ ಅವರು, ಇಷ್ಟೇ. ಎಸ್, ಕೇಳಿದ್ರಲ್ಲ, ಒಂದು ಕಡೆ ಜನರಿಗೆ ಎಲ್ಲಾ ರೇಟ್ ಜಾಸ್ತಿ ಆಯ್ತು ಅನ್ನೋ ನೋವಿದ್ರೆ, ಇನ್ನೊಂದು ಕಡೆ ಜಾಸ್ತಿ ಆದ್ರೂ ಆಗ್ಲಿ ಅಟ್ಲೀಸ್ಟ್ ಡೆವಲಪ್ಮೆಂಟ್ ಆದ್ರೂ ಬೇಕಲ್ವಾ ಅನ್ನುವಂತಹ ಪ್ರಶ್ನೆ ಹಾಕ್ತಾ ಇದ್ದಾರೆ. ಹಾಗೇನೆ ಕಸದ ರೇಟ್ ಜಾಸ್ತಿ ಆಯ್ತು, ಆದ್ರೆ ಕಸ ತಗೊಂಡು ಹೋಗೋಕೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ವಲ್ಲ ಅನ್ನೋಂತಹ ಉದಾಹರಣೆ ಕೊಟ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕು. ಹಾಗೇನೆ ಇನ್ನು ಬೆಲೆ ಏರಿಕೆಗಳ ಬಗ್ಗೆ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರನ್ನ ಮಾತಾಡಿಸ್ತೀನಿ, ಬನ್ನಿ. ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಹಾಲು ಬಿಲ್ಲು ಎಲ್ಲ, ಪೆಟ್ರೋಲ್ ಬಿಲ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಎಲ್ಲರನ್ನೇ ಪಬ್ಲಿಕ್ನಲ್ಲಿ ಬಡವ್ರನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದರಿಂದ ನಮ್ಗೆ ಏದೋ ಅನುಕೂಲ ಮಾಡಿದೆ. ನಿಮ್ಮೆಲ್ಲ ಕರ್ನಾಟಕನಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಜನರಿಗೆ ತೊಂದರೆ ಆಗಿದೆ, ಬೆಲೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ರೇಟ್ ಜಾಸ್ತಿ ಆಗಿದೆ. ನೀರು, ಕರೆಂಟ, ಹಾಲು, ಜನರಿಗೆ ತೊಂದರೆ ಆಗಿದೆ. ಒಂದ್ ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತು, ಇನ್ನೊಂದು ಕಡೆ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ. ಏನ್ ಹೇಳ್ತೀರಾ ಸರ್ಕಾರ ಬರೀ ಬೆಲೆ ಎಷ್ಟ್ತಾನೆ ಇದ್ದಾರೆ, ಗ್ಯಾರಂಟಿ ಕೊಡೋಕ್ಕೆ ಇದು ಬೆಲೆ ಎಷ್ಟ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಬೆಲೆ ಏರಿಕೆಯಿಂದ ಜನರಿಗೆ ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ, ಅಥವಾ ಈ ಬೆಲೆ ಏರಿಕೆ ಕಡಿಮೆ ಮಾಡಬೇಕು ಅಂತ ಹೇಳ್ತೀರಾ, ಹೇಗೆ? ಬೆಲೆ ಇಮಿಡಿಯೇಟ್ ಕಡಿಮೆ ಮಾಡಬೇಕು, ಜನರಿಗೆ ತೊಂದರೆ ಆಗ್ತಾ ಇದೆ. ಹಾಲಿನ ರೇಟು ಜಾಸ್ತಿ ಆಯ್ತು, ಇತ್ತ ಕಡೆ ಕಾಫಿ ಟೀ ರೇಟ್ ಕೂಡ ಜಾಸ್ತಿ ಆಯ್ತು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾನು ಏನು ಹೇಳ್ತೀನಿ ಅಂದರೆ, ಅವ್ರಿಗೆ ಗ್ಯಾಸು, ವರ್ಕಿಂಗ್ ಟೈಮು, ಅವ್ರಿಗೆ ಸ್ಯಾಲರಿ, ಅವ್ರಿಗೆ ಏನು ಇನ್ಕಮ್ ಇದೆ, ₹1-2 ಜಾಸ್ತಿ ಮಾಡಿದ್ರೆ ಅವ್ರ ಮಂತ್ಲಿ ರೆಂಟು, ಅವ್ರ ಫ್ಯಾಮಿಲಿ ಎಷ್ಟೊಂದು ಪ್ರಾಬ್ಲಮ್ ಇದೆ ಅಲ್ಲ. ನೋ ಪ್ರಾಬ್ಲಮ್. ಈ ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಇದು ಹೊರೆ ಅನ್ಸಲ್ವಾ ಸಾಮಾನ್ಯ? ಏನು ಹೊರೆ ಇಲ್ಲ, ಎಲ್ಲ ಬೆನಿಫಿಟ್ಟೆ. ಎಲ್ಲ ಊರಲ್ಲಿ ಏನೇನಾಗುತ್ತೆ, ಭೂಕಂಪ ಆಗುತ್ತೆ, ಜನ ಏನೇನು ಆಗ್ತಾರೆ, ಹೊರದೇಶದೆಲ್ಲ ನಾವು ಕೊಟ್ಟಿಟ್ಟಿದ್ದೀವಿ. ಬೆಂಗಳೂರಲ್ಲಿ ಹುಟ್ಟಿ ನಾವು ಇಲ್ಲೇ ನೇಟಿವ್ ಪ್ಲೇಸ್ ರಾಜಾಜಿನಗರ್, ನಮ್ಮದು ಕಾಲೇಜು, ಸ್ಕೂಲು, ಮದುವೆ ಎಲ್ಲ. ನಾವು ಹ್ಯಾಪಿ. ಎಸ್. ಇವಾಗ ನಿಮ್ಗೆ ಮೆಟ್ರೋ ದರ ಏರಿಕೆ ಆಗಿರೋದಿರ್ಬೋದು, ಅಥವಾ ಬಸ್ ಟಿಕೆಟ್ ದರ ಏರಿಕೆ ಆಗಿರೋದು, ಅಥವಾ ಡೀಸೆಲ್, ಪೆಟ್ರೋಲ್, ವಿದ್ಯುತ್ ಅಥವಾ ಹಾಲಿನ ದರ, ಇವು ಯಾವುದ್ರ ಏರಿಕೆ ಕೂಡ ನಿಮ್ಗೆ ಹೊರೆ ಅನ್ನಿಸ್ತಾ ಇಲ್ಲ ಅಂತೀರಾ? ಕೆಲವ್ರಿಗೆ ಹೊರೆ ಅನ್ನತ್ತೆ, ಕೆಲವ್ರಿಗಿಲ್ಲ. ಅವರು ಡಿಪೆಂಡ್ ಅಪಾನ್ ಅವ್ರ ಸ್ಯಾಲರಿ, ಇನ್ಕಮ್ ಮೇಲೆ. ಅವ್ರಿಗೆ ನೀವೇನು ಮಾಡಬೇಕು ಫೆಸಿಲಿಟೀಸ್ ನೀವು ಮಾಡಿ, ಅಷ್ಟೇ ವರ್ಕೌಟ್ ಆಗುತ್ತೆ. ಇಲ್ಲ, ಒಂದು ಕಡೆ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಯಾವತ್ತೂ ವೇತನ ಜಾಸ್ತಿ ಆಗಲ್ಲ, ಬದಲಿಗೆ ಖರ್ಚು ಮತ್ತೆ ಬೆಲೆ ಮಾತ್ರ ಏರಿಕೆ ಆಗತ್ತೆ, ಇದು ನಮಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಅದು ಫಾರ್ಮಸಿ ವ್ಯವಸಾಯವ್ರಿಗೂ ಇನ್ಕಮ್ ಇರಬೇಕು. ನಾವು ತಗೊಳ್ತೀವಿ ಅಲ್ವಾ, ಇವಾಗ ಮಂಗಳೂರಲ್ಲಿ ಕಾಫಿ ಇದು ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಕಳಿಸ್ತಾರೆ. ಅಪ್ ಆ್ಯಂಡ್ ಡೌನ್ ಚಾರ್ಜ್ ಅವ್ರಿಗೂ ಬೇಕು, ನಮಗೂ ಬೆನಿಫಿಟ್ ಬೇಕು, ಅವ್ರಿಗೂ ಬೇಕು. ಅಷ್ಟೇ, ನಾರ್ಮಲ್ ಆಗಿ ಲೈಫ್ ತಗೊಳ್ಳೋದು ಅಷ್ಟೇ. ಯಾವುದೇ ಬೆಲೆ ಏರಿಕೆ ಕೂಡ ತಲೆ ಮೇಲೆ ಹೊರೆ ಆಗದೆ ಲೈಫ್ ಹೆಂಗ್ ಹೋಗ್ಬೇಕು ಹಂಗ್ ಹೋದ್ರೆ ಸಾಕು ಅಂತೀರಾ? ಹೌದು. ಸರ್, ಎಲ್ಲಾ ದರದ್ದು ಏರಿಕೆ ಆಗ್ತಾ ಇದೆ ಅಂದ್ರೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಹಾಗೇನೆ ಎಲ್ಲಾದ್ರ ಬೆಲೆ ಕೂಡ ಏರಿಕೆ ಆಗ್ತಾ ಇರೋದು, ಇದು ಜನಸಾಮಾನ್ಯರಿಗೆ ಏನಾದ್ರೂ ಹೊರೆ ಆಗ್ತಾ ಇದೆಯಾ? ಹೌದು ಮೇಡಮ್, ಯಾಕಂದರೆ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಕೂಲಿ ಕಾರ್ಮಿಕ, ಡೈಲಿ ಅವನಿಗೆ ಸಂಬಳ ಬಂದು ₹700, ಅವ್ನಿಗೇನು ಉಳಿತಾ ಇಲ್ಲ. ಸರ್ಕಾರ ಈ ವರ್ಷದಲ್ಲಿ 3 ಸತಿ ಹಾಲ್ ರೇಟ್ ಜಾಸ್ತಿ ಮಾಡಿದೆ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದೆ, ವಾಟರ್ ಬಿಲ್ ಜಾಸ್ತಿ ಮಾಡಿದೆ. ವಾಟರ್ ಬಿಲ್ಲು, ಕರೆಂಟ್ ಬಿಲ್ ಜಾಸ್ತಿ ಆದರೆ ಅಂಗಡಿಯವರು ರೇಟ್ ಜಾಸ್ತಿ ಮಾಡ್ತಾರೆ. ಆಯಿಲ್ ರೇಟ್ಸು ಎಲ್ಲ ಜಾಸ್ತಿ ಆಗ್ತಿದೆ. ಪೆಟ್ರೋಲ್ ಅಂತೂ ದುಬಾರಿ ಆಗಿದೆ. ನೆನ್ನೆ ಇದ್ದಕ್ಕಿದ್ದಾಗೆ ಡೀಸೆಲ್ ಬಂದು ₹4 ಜಾಸ್ತಿ ಮಾಡಿದ್ದಾರೆ. ಒಂದು ಕಾಮನ್ ಮ್ಯಾನ್ ಬದುಕೋಕ್ಕಾಗಲ್ಲ. ಎಲ್ಲ ಫ್ರೀ ಕೊಟ್ಟು ಶ್ರೀಲಂಕಾ ಪರಿಸ್ಥಿತಿ ತಂದಿಡ್ತಾರೆ. ಕರ್ನಾಟಕನಲ್ಲಿ ಶ್ರೀಲಂಕಾ ಪರಿಸ್ಥಿತಿ ಬರೋದು ಗ್ಯಾರಂಟಿ. ಒಬ್ಬ ಕಾಮನ್ ಮ್ಯಾನು ₹700 ದುಡಿದ್ರೆ ಅವ್ರ ಮಕ್ಳಿಗೆ ಸಾಕಬೇಕು, ಸ್ಕೂಲಿಗೆ ಇದು ನೋಡಬೇಕು, ತರಕಾರಿ ನೋಡ್ಬೇಕು, ಎಲ್ಲ ರೇಟ್ ಜಾಸ್ತಿ ಆದರೆ ಅವ್ನಿಗೆ ಎಲ್ಲಿಂದ ಬದುಕೋಕ್ಕಾಗುತ್ತೇಳಿ? ಎಲ್ಲ ನೇಡಾಕೊಂತಿದ್ದಾರೆ. ನಿಜಕ್ಕೂ ಈ ಸರ್ಕಾರ ಇರೋದು ರೇಟೆಲ್ಲ ಕಮ್ಮಿ ಮಾಡಬೇಕು. ಸೆಂಟ್ರಲಲ್ಲಿ ಯಾರೂ ಜಾಸ್ತಿ ಮಾಡ್ತಾಯಿಲ್ಲ, ಎಲ್ಲ ಇಲ್ಲಿ ಫ್ರೀ ಕೊಟ್ಟಿನೇ ನಮಗೆಲ್ಲ ರೋಡಿಗೆ ತಂದಿಡ್ತಾರೆ, ಅದಂತೂ ಪಕ್ಕ.
ಒಟ್ನಲ್ಲಿ ಈ ಎಲ್ಲಾದ್ರ ಬೆಲೆ ಏರಿಕೆ ಜನರಿಗೆ ಒಂದು ರೀತಿಯಲ್ಲಿ ಹೊರೆ ಆಗ್ತಾ ಇದೆ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ನೀಡದಂತಹ ಸರ್ಕಾರ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಮೇಡಮ್ ಕೆಲವು ನ್ಯೂಸ್ ಚಾನಲ್ಸಲ್ಲಿ ನೋಡಿದ್ದೀನಿ, ಸರಿಗೆ ಅಕ್ಕಿ ಬರ್ತಾ ಇಲ್ಲ ಕೆಲವ್ರಿಗೆ ಕಾಸು ಹಾಕ್ತೀನಿ ಅಂದರೂ ಕಾಸು ಆಗ್ತಾ ಇಲ್ಲ. ಏನು ಮಾಡ್ತಿದ್ದಾರೆ ಅಂದರೆ ಮಧ್ಯದಲ್ಲಿದ್ದವ್ರಿಗೆಲ್ಲ ರೇಟ್ ಜಾಸ್ತಿ ಮಾಡಿ ಬಡವ್ರಿಗೆ ಫ್ರೀ ಕೊಡ್ತೀವಿ ಅಂತಾರೆ. ಎಂಥ ಫ್ರೀನೂ ಬೇಡ ಮೇಡಮ್. ನಮಗೆ ಬೇಕಾಗಿರೋದು ಕಾಮನ್ ಮ್ಯಾನ್ಗೆ ಒಂದು ಎಜುಕೇಷನು, ಒಂದು ಮೆಡಿಕಲ್ಲು, ಒಂದು ಮೆಡಿಸನ್ ಫ್ರೀ ಕೊಟ್ಟರೆ ಎಲ್ಲೋ ಫಾರಿನ್ ಕಂಟ್ರಿ ಆಗೋಗುತ್ತೆ ನಮ್ಮದು. ನಮಗೆ ರೇಟ್ ಎಲ್ಲ ಜಾಸ್ತಿ ಮಾಡಬೇಡಿ. ರೇಟ್ ಜಾಸ್ತಿ ಮಾಡಿದ್ರೆ ಒಬ್ಬ ಕಾಮನ್ ಮ್ಯಾನ್ ಡೈಲಿ ದುಡಿಯೋಕ್ಕಾಗಲ್ಲ ಮೇಡಮ್. ಅವ್ನು ರೋಡಲ್ಲಿ ಭಿಕ್ಷೆ ಬೇಡಬೇಕಾಗುತ್ತೆ, ಆ ಥರ ಪರಿಸ್ಥಿತಿ ತಂದಿಡ್ತಾರೆ. ದಯವಿಟ್ಟು ಸರ್ಕಾರ ಬಂದು ರೇಟ್ಸ್ ಎಲ್ಲ ಕಮ್ಮಿ ಮಾಡಿ ಕರೆಕ್ಟಾಗಿದ್ದರೆ ನೆಕ್ಸ್ಟು ಓಟ್ ಬೀಳುತ್ತೆ ಅವ್ರಿಗೆ. ಇಲ್ಲ ಅಂದರೆ ಲಕ್ಷ್ಮಿ ಹಣೆಗೂ ಓಟ್ ಬೀಳಲ್ಲ. ಒಂದು ಕಡೆ ನೀವು ಹೇಳದ ಹಾಗೇನೆ ಕಾಮನ್ ಆಗಿ ನಾವು ಪ್ರತಿದಿನ ಯೂಸ್ ಮಾಡುವಂತ ಹಾಲು, ಟೀ, ಕಾಫಿ, ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಆದ್ರೆ ಇನ್ನೊಂದು ಕಡೆ ಗೌರ್ಮೆಂಟ್ ಅಲ್ಲಿ ಏನು ATM ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಇದು ಏನು ಟ್ಯಾಕ್ಸ್ಗಳಿರ್ಬೋದು, ಕಟ್ಟುವಂತ ಟ್ಯಾಕ್ಸ್ ಇರ್ಬೋದು, ಇವುಗಳು ಹೊರೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಎಲ್ಲ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಬ್ಬ ಹೋಟ್ಲಿಗೆ ಹೋಗಿ ರೈಸ್ ಬಾತ್ ತಿನ್ಬೇಕಾದ್ರೆ 60 ರೂಪಾಯಿ 70 ರೂಪಾಯಿ, ಯಾಕೆ 60 ರೂಪಾಯಿ 70 ರೂಪಾಯಿ, ಎಲ್ಲಾದರೂ ಫ್ರೀ ಸಿಕ್ಕಿದ್ರೆ ನೋಡೋಣ ಅಂತ ಹೊಟ್ಟೆ ಹಸ್ಕೊಂಡಿದ್ದು ರಾತ್ರಿ ಹೊತ್ತು ಊಟ ಮಾಡ್ತಿದ್ದಾರೆ ನೋಡಿದ್ದೀನಿ. ನಮಗೆ ಎಷ್ಟೊಂದು ಜನ ಅಂಗಡಿ ಹತ್ರ ಬರ್ತಾರೆ, ಸರ್ ಏನಾದರೂ ಊಟ ಇದ್ದರೆ ಕೊಡಿಸಿ ಸರ್, ಬೆಳಿಗ್ಗೆಯಿಂದ ತಿಂದಿಲ್ಲ. ಯಾಕಪ್ಪ ಅಂದರೆ, ಸರ್ ಹೋಟ್ಲಿಗೆ ಹೋದರೆ 70 ರೂಪಾಯಿ 80 ರೂಪಾಯಿ ಕೊಡಬೇಕು ಸರ್ ರೈಸ್ ಬಾತ್ಗೆ, ಅದು ನಮಗೆ ವರ್ಕೌಟ್ ಆಗಲ್ಲ ಸರ್, ಸಿಗೋದೇ 700 ರೂಪಾಯಿ ಡೈಲಿ ಕೂಲಿ, ನಮಗೆ ವರ್ಕೌಟ್ ಆಗಲ್ಲ ಅಂತಾರೆ. ಈ ಸರ್ಕಾರ ಬಂದು ಏನು ಮಾಡ್ತಿದೆ ಅಂದರೆ ಕಾಮನ್ ಮ್ಯಾನ್ ಬದುಕಕ್ಕೆ ಕೊಡ್ತಾ ಇಲ್ಲ, ಬರೀ ರೇಟ್ಗಳೇ ಜಾಸ್ತಿ ಮಾಡ್ತಿದೆ ಹೊರತು ರೇಟ್ ಇವತ್ತರೆಗೂ ಏನೂ ಕಮ್ಮಿ ಆಗಿಲ್ಲ. ಅಚ್ಚಾ ದಿನ ಅಂದರು ಅದು ಯಾವತ್ತಿಗೂ ಬರಲ್ಲ, ಬುರಾ ದಿನ ನಮ್ಮದು. ಇನ್ನೂ ನೋಡಿ, ಇನ್ನೂ ಏನೇನು ಫ್ರೀ ಕೊಡಬೇಕೋ ಜನರ ಮೇಲೇ ಟ್ಯಾಕ್ಸ್ ಹಾಕಿ ರೇಟೆಲ್ಲ ಜಾಸ್ತಿ ಮಾಡಿ ಅವರೇನು ಆರಾಮಾಗಿರ್ತಾರೆ, ಅವ್ರಿಗೇನು ಯಾರೂ ಕೇಳಲ್ಲ. ನಮ್ಮಂಥ ಕಾಮನ್ ಮ್ಯಾನ್ಸು, ಈ ಕೂಲಿ ಕಾರ್ಮಿಕರು, ಈ ಕಸ ಗುಡ್ಸೋರ್ಗೆ ಏನೂ ಯೂಸ್ಫುಲ್ ಇಲ್ಲ. ಇದು ಫ್ರೀ ಬೇಕಾಗಿಲ್ಲ ನಮಗೆ ಕಾಸು ಕೊಟ್ಟು ಹೋಗೋ ಕೆಪಾಸಿಟಿ ಇದೆ, ಆದರೆ ರೇಟೆಲ್ಲ ಕಮ್ಮಿ ಆಗಬೇಕು. ಹಾಲ್ ರೇಟು ಅದು ಇದು ಎಲ್ಲ ಕಮ್ಮಿ ಆಗಬೇಕು, ಆ ಕಾಮನ್ ಮ್ಯಾನ್ ಬದುಕೋದಿಲ್ಲ ಅಂದರೆ ತುಂಬ ಕಷ್ಟ ಮೇಡಮ್. ಎಲ್ಲೋ ಒಂದು ಕಡೆ ನೀವು ಹೇಳ್ತಿರೋ ಪ್ರಕಾರ ಈ ಯೋಜನೆಗಳು, ಗ್ಯಾರಂಟಿ, ಫ್ರೀ ಇವುಗಳನ್ನೆಲ್ಲ ನಿಲ್ಲಿಸಿ ಬೆಲೆ ಏರಿಕೆನ ಕಡಿಮೆ ಮಾಡಿ ಕೂಲಿ ಕಾರ್ಮಿಕರಿಗಾಗಿರ್ಬೋದು ಅಥವಾ ಮಧ್ಯಮ ವರ್ಗದವರು ಆಗಿರ್ಬೋದು ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದೀರಾ? ಎಸ್ ಮೇಡಮ್, ಬಡವ್ರಿಗೆ ಹೆಲ್ಪ್ ಆಗಬೇಕು ಮೇಡಮ್. ನಮಗೇನು ಬೇಡ ಮೇಡಮ್, ನಾವುಗಳು ಚೆನ್ನಾಗೇ ಇದ್ದೀವಿ. ಬಡವ್ರಿಗೆ ರೇಟ್ ಕಮ್ಮಿ ಆದರೆ ಓಟ್ ಬೀಳುತ್ತೆ. ಇಲ್ಲ ಅಂದರೆ ಬಡವರೆಲ್ಲ ಬಿಟ್ಟೋಗ್ಬಿಟ್ರೆ ಬಿಟ್ಟು ಊರುಗಳಿಗೆ ಹೋಗ್ಬಿಡ್ತಾರೆ. ಆಮೇಲೆ ಸರ್ಕಾರ ಇಲ್ಲೇ ಇರಬೇಕಾಗುತ್ತೆ. ನೆಕ್ಸ್ಟು ಕಾಂಗ್ರೆಸ್ ಒಂದು ಓಟು ಬೀಳಲ್ಲ ಮೇಡಮ್, ಇರೋ ಫ್ರ್ಯಾಂಕ್ ಹೇಳ್ತೀನಿ. ನಮ್ಮದು ಇನ್ಕಮ್ ಸ್ಟೇಬಲ್ ಆಗಿರುತ್ತೆ, ಎಕ್ಸ್ಪೆಂಡಿಚರು ಇನ್ಕ್ರೀಸ್ ಆಗ್ತಾ ಇದ್ದರೆ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ ನಮಗೆ ಎಲ್ಲರಿಗೂ. ನನಗೊಬ್ಬನಿಗಲ್ಲ, ಎಲ್ಲರಿಗೂ. ನಾವು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ನಾನು ಇಲ್ಲೊಂದು ಸೊಸೈಟಿಯಲ್ಲಿ ಕೆಲಸ ಮಾಡ್ತೇನೆ, ಚಿದಂಬರ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಮ್ಯಾನೇಜರಾಗಿ ಕೆಲಸ ಮಾಡ್ತೇನೆ. ಇವ್ರು ಕೊಡೋ ಸ್ಯಾಲ್ರಿ 30,000 ಎಲ್ಲರಿಗೂ ನಮಗೆ ತಟ್ಟೋದಿಲ್ಲ. ಅದಕ್ಕೆ ಅದನ್ನೀಗ ನಾವು ಸ್ವಲ್ಪ ಹೋರಾಟ ಮಾಡಬೇಕು. ಎಲ್ಲ ಮಾಡ್ತಾ ಇದ್ದಾರೆ BJP ಅವರೆಲ್ಲ. ಒಂದು ಕಡೆ ನಿಮ್ಮ ಪ್ರಕಾರ ವೇತನ ಕಡಿಮೆ ಆಗ್ತಾ ಇದೆ, ಸಂಬಳ ಕಮ್ಮಿ ಇದೆ, ಆದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ವೇತನ ಸ್ಟೇಬಲ್ ಆಗಿರುತ್ತೆ, ಅದನ್ನ ಜಾಸ್ತಿ ಮಾಡೋದಿಲ್ಲ. ಆದ್ರೆ ಇದು ಈ ಬೆಲೆ ಏರಿಕೆ ಮಾತ್ರ ಅವರು ಬೇಕಾದಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ತುಂಬಾ ತುಂಬಾ ಹೊರೆ ಆಗ್ತಾ ಇದೆ, ತುಂಬಾ ಹೊರೆ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಈ ಗೌರ್ಮೆಂಟ್ ಬರೋದಿಲ್ಲ. ಇದೇ ಥರ ಮಾಡ್ತಾ ಇದ್ರೆ ಗೌರ್ಮೆಂಟ್ ಬರೋದಿಲ್ಲ, ನಿಜವಾಗಿ ಹೇಳ್ತೀನಿ. ಯಾಕಂದ್ರೆ ಪಾಪ ನಂಬ್ಕೊಂಡು ಎಲ್ಲವರು ಅವ್ರು ಸರಿ ಇಲ್ಲ ಅಂತೇಳಿ ಇವ್ರಿಗೆ ಓಟ್ ಕೊಟ್ಟದ್ದು. ಇವಾಗ ಇವರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಮತ್ತೆ ಅದು ಅವ್ರವ್ರೊಳಗೆ ಜಗಳ ಆಗ್ತಾ ಇರುತ್ತೆ, ಇದಾಗುತ್ತೆ. ಅದು ಹೆಂಗೆ ಹೇಳಲಿಕ್ಕಾಗುತ್ತೆ? ಪೊಲಿಟಿಕಲ್ ಗೇಮ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ಇಟ್ಟು ಬಂತು, ಈಗ ಅದ್ರ ಜೊತೆಯಲ್ಲಿ ಬೆಲೆ ಏರಿಕೆ ಮಾಡ್ತಾ ಇದೆ. ಏನ್ ಹೇಳ್ತೀರಾ? ಅದೇ ಅದನ್ನು ಅವರು ಕಿತ್ತಿ ಇವ್ರಿಗೆ ಕೊಡ್ತಾರೆ. ನೀವು ಹೇಳ್ದಂಗೆ, ಎಲ್ಲರೂ ಹೇಳ್ದಂಗೆ ಈಗ ನಮ್ಮ ಹತ್ರ ತಗೊಳ್ತಾರೆ. ಈಗ ಅಲ್ಲಿ ಬಸ್ಸಿಗೆ ಅದಕ್ಕೆ ಇದಕ್ಕೆ ಇದು ಮಾಡ್ತಾರೆ, ಬೆಲೆ ಏರಿಕೆ ಮಾಡ್ತಾರೆ. ಆ ದುಡ್ಡು ತಗೊಂಡು ಜನರಿಗೆ ಇದು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನೀನು 2 ದಿನ ಆಯ್ತು, ಈಗ 2 ವರ್ಷ ಸದ್ಯದಲ್ಲೇ ಇವ್ರಿಗೆ ಗ್ಯಾರಂಟಿ ಎಲ್ಲ ಅರ್ಧಕ್ಕರ್ಧ ನಿಂತೋಗಿದೆ. ಆ ಗ್ಯಾರಂಟಿನೂ ಇನ್ನು 5 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ನನ್ನ ಅಭಿಪ್ರಾಯ ಇದೆ.
ಕೇಳಿದ್ರಲ್ಲ, ಅಂದ್ರೆ ಪಬ್ಲಿಕ್ಗೆ, ಜನರಿಗೆ ಇದು ಹೊರೆ ಆಗ್ತಾ ಇದೆ. ಹಾಗಾದ್ರೆ ಅಂದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ಇಟ್ಕೊಂಡು ಬೆಲೆ ಏರಿಕೆಯನ್ನ ಮಾಡ್ತಾ ಹೋಗ್ತಾ ಇರುವಂತ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಸೋಲನ್ನ ಕಾಣುತ್ತಾ ಅಥವಾ ಸರ್ಕಾರವನ್ನ ಕಟ್ಟೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಜನರಲ್ಲಿದೆ. ಇನ್ನು ಈ ಬೆಲೆ ಏರಿಕೆ ಈ ಕಾಸ್ಟ್ಲಿ ದುನಿಯಾದಲ್ಲಿ ಬದುಕ್ತಿರುವಂತಹ ಜನರಿಗೆ ಯಾವ ರೀತಿಯಾಗಿ ಹೊರೆ ಆಗ್ತಾ ಇರ್ಬೋದು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಹಾಲಿನ ರೇಟ್ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಡೀಸೆಲ್ ದರ ಕೂಡ ಜಾಸ್ತಿ ಆಯಿತು. ಈ ಕಾಸ್ಟ್ಲಿ ದುನಿಯಾದಲ್ಲಿ ಬದುಕೋದು ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. ಕೆಲಸ ಇಲ್ಲ, ಅದಿಲ್ಲ. ಇವಾಗ ತುಂಬಾ ಪ್ರಾಬ್ಲಮ್ ಆಗಿದೆ. ಸರ್ಕಾರ ತುಂಬ ಮಾಮೂಲಿ ಜನಗಳ ಮೇಲೆ ಪ್ರೆಷರ್ ಕೊಡ್ತಾ ಇದ್ದಾರೆ. ಎಲ್ಲ ಒಂದೇ ಸಲ ಹೆಂಗೆ ಜಾಸ್ತಿ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ ನೀವೇ? ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಗ್ಯಾರಂಟಿದ ಬಗ್ಗೆ ಇದು ಕೊಟ್ಬಿಟ್ಟು ಇದೆಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರ ಕಟ್ಟೋ ಮುಂಚೆ ಗ್ಯಾರಂಟಿ ಯೋಜನೆಗಳನ್ನ ನೀಡ್ತು. ಅದರಲ್ಲೂ ಎಕ್ಸ್ಪೆಷಲಿ ಗ್ಯಾರಂಟಿ ಯೋಜನೆಗಳು ಸರ್ಕಾರ ಮಹಿಳೆಯರಿಗಿಂತಲೇ ಮೀಸಲಾಗಿಟ್ಟಿತ್ತು. ಹಾಗಾಗಿ ಮಹಿಳೆಯಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡಿರೋ ನೀವು ಈ ಬೆಲೆ ಏರಿಕೆ ಬಗ್ಗೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಇಡ್ತೀರಾ? ಮಹಿಳೆಯರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅವರಿಂದ ತುಂಬಾ ಹೆಲ್ಪ್ ಆಗಿದೆ. ಬಟ್ ಇದು ಸಾಮಾನ್ಯ ಇದಕ್ಕೆಲ್ಲ ಜೀವನಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಲ್ವಾ? ಇವಾಗ ನಮಗೇನೋ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ವಿ, ಹೆಲ್ಪ್ ಆಗಿಲ್ಲ ಪಾಪ. ಅವರಿಂದ ಇದಾಗಿದೆ, ಸರ್ಕಾರದಿಂದ ಏನು ತೊಂದರೆ ಆಗಿಲ್ಲ. ಆದ್ರೂ ತೊಂದರೆ ಆಗುತ್ತಲ್ಲ ಸಾಮಾನ್ಯ ಜನಗಳಿಗೆ ಜೀವನ ಮಾಡೋಕ್ಕೆ. ಹಾಲಿನ ದರ ಎಲ್ಲ ದರನೂ ಜಾಸ್ತಿ ಆಗ್ತಾ ಇದೆ. ಏನು ಎಲ್ಲಾದ್ರ ಮೇಲೂ ಪ್ರೆಷರ್ ಬೀಳ್ತಾನೆ ಇದೆಯಲ್ಲ. ಆಗುತ್ತೆ ಮುಂದಕ್ಕೆ, ಇವಾಗಿಲ್ಲ ಅಂದ್ರೆ ಮುಂದಿನ ಫ್ಯೂಚರ್ಗೆ ಆಗುತ್ತೆ. ಅಕ್ಕಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ ಮೇಡಮ್. ಏನಂದರೆ ಸಾಮಾನ್ಯ ಮೀಡಿಯಮ್ ಜನಗಳ ಮೇಲೆ ಅದು ಪ್ರೆಷರ್ ಬೀಳೋದು. ಯಾಕಂದರೆ ನಮ್ಮ ಸಾಮಾನ್ಯ ವರ್ಗದವ್ರಿಗೆ ಏನು ಬೀಳಲ್ಲ, ಮೀಡಿಯಮ್ ಇವರಿಗೆ ಬಿದ್ದೇ ಬೀಳುತ್ತೆ. ಇನ್ನು ಈ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗಬೇಕು ಅನ್ಸುತ್ತಾ? ಇವಾಗ ನಾನು ಬೇಡ ಅಂದರೆ ಕೆಲವ್ರಿಗೆಲ್ಲ ಅದೇ ನಂಬ್ಕೊಂಡು ಎಷ್ಟೋ ಜನ ಇದು ಮಾಡ್ತಾ ಇದ್ದಾರೆ. ಅಲ್ಲ, ಅದು ನಾನು ಹೇಳೋದ್ಕಿಂತ ಅದು ಕೆಲವರು ಅದನ್ನೇ ನಂಬ್ಕೊಂಡು ಇದಾಗಿದ್ದಾರೆ. ಇವಾಗ ಪಾಪ ಎಷ್ಟೋ ಜನ ವಯಸ್ಸಾದವರು ನೋಡ್ತೀವಲ್ಲ, ಅವರೆಲ್ಲ ಪಾಪ ಅದನ್ನೇ ನಂಬ್ಕೊಂಡು ಯಾವಾಗ ಬರುತ್ತೋ ಅಂತ ಆ ಥರ ಜನಗಳು ಇದ್ದಾರೆ. ಅವರು ಅದರಿಂದನೂ ಅವ್ರಿಗೆ ಹೆಲ್ಪ್ ಆಗಿದೆ. ಇವಾಗ ನಾವೇನೋ ಬೇಡ ಅಂತೀವಿ, ಪಾಪ ಬೇಕಾದವ್ರಿಗೆ ಬೇಕೇ ಬೇಕಾಗುತ್ತಲ್ಲ. ಗ್ಯಾರಂಟಿ ಯೋಜನೆಗಳು ಸಹಾಯ ಆಯ್ತು, ಆದ್ರೆ ಬೆಲೆ ಏರಿಕೆಗಳನ್ನ ಸಹಿಸ್ಕೊಳಕ್ ಕಷ್ಟ ಆಗ್ತಾ ಇದೆ. ಬೆಲೆ ಏರಿಕೆನ ಕಮ್ಮಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಮೆಟ್ರೋ ಹತ್ತಣ ಅಂತಂದ್ರೆ ಮೆಟ್ರೋ ಟಿಕೆಟ್ ದರ ಜಾಸ್ತಿ, ಬಸ್ ಹತ್ತಣ ಅಂತಂದ್ರೆ ಬಸ್ ಟಿಕೆಟ್ ದರ ಕೂಡ ಜಾಸ್ತಿ. ಮಹಿಳೆಯರಿಗೆ ಏನೋ ಬಸ್ ಫ್ರೀ ಇರುತ್ತೆ, ಸಮಸ್ಯೆ ಇಲ್ಲ. ಆದ್ರೆ ಪುರುಷರಿಗೆ ತಮ್ಮ ಗಾಡಿನೇ ಹೊರಗಡೆ ತೆಗಿಯೋಣ ಅಂತಂದ್ರೂ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿ ಸರ್ಕಾರ ಕೈಕಟ್ಟಿಕೊಳ್ತಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದು ಅವರು ಅರ್ಥ ಮಾಡ್ಕೋಬೇಕು ಮೇಡಮ್. ಸರ್ಕಾರ ಅರ್ಥ ಮಾಡ್ಕೋಬೇಕು. ಅವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಜನಸಾಮಾನ್ಯರು ಏನು ಮಾಡಬೇಕಾಗತ್ತೆ? ಅವರು ಅರ್ಥ ಮಾಡಿಕೊಂಡು ಅವರು ಎಲ್ಲ ಕಮ್ಮಿ ಮಾಡಬೇಕು. ಅವರು ಫ್ರೀ ಬಿಟ್ಬಿಟ್ಟು ಈ ಥರ ಜಾಸ್ತಿ ಮಾಡಿದ್ರೆ ಏನು ಪ್ರಯೋಜನ ಬರುತ್ತೆ ಹೇಳಿ? ನಮಗೇನೆ ಇದಾಗ್ತಿರೋದು. ಅವರು ಅರ್ಥ ಮಾಡಿಕೊಂಡು ಅವರು ಕಮ್ಮಿ ಮಾಡಬೇಕು. ಪೆಟ್ರೋಲ್ ಆಗಲಿ ಅಥವಾ ಮೆಟ್ರೋ ಟಿಕೆಟ್ ಆಗಲಿ ಅವ್ರು ಕಮ್ಮಿ ಮಾಡಬೇಕು. ಅವ್ರು ಅರ್ಥ ಮಾಡ್ಕೊಂಡಂಗೆ ಈ ಕಡೆ ಫ್ರೀ ಬಿಟ್ಬಿಟ್ಟು ಈ ಕಡೆ ಜಾಸ್ತಿ ಮಾಡಿದ್ರೆ ಏನು ಪ್ರಯೋಜನ ಬಂತು? ವೇಸ್ಟ್ ಅಲ್ವಾ ಅದು? ಇಲ್ಲ ಅದು ಏನಕ್ಕೆ ಕೊಡಬೇಕಾಯ್ತು ಮತ್ತೆ? ಫ್ರೀ ಕೊಡಲೇಬಾರ್ದಾಯ್ತು. ಅವರು ಗೆಲ್ಲಕ್ಕೋಸ್ಕರ ಫ್ರೀ ಕೊಟ್ಬಿಟ್ಟು ಈ ಕಡೆ ಮತ್ತಿರ್ಗ ಇದೆಲ್ಲ ಜಾಸ್ತಿ ಮಾಡಿದ್ರೆ ಏನು ಪ್ರಯೋಜನ ಬಂತು? ಬರೀ ಅವ್ರ ಸ್ವಾರ್ಥ ಮಾತ್ರ ನೋಡ್ಕೊತಾ ಇದ್ದಾರೆ. ಜನರ ಬಗ್ಗೆ ಅವ್ರು ಯೋಚನೆ ಮಾಡ್ತಲ್ಲ ಅಷ್ಟೇ. ಎಲ್ಲೋ ಒಂದು ಕಡೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಅಟ್ಲೀಸ್ಟ್ ಹೋಗಿ ಒಂದು ತಲೆನೋವಿಗೆ ಕಾಫಿ ಟೀ ಕುಡಿಯೋಣ ಅಂತ ಹೋಟೆಲ್ಗೆ ಹೋದ್ರೆ ಅಥವಾ ಹಾಲು ತಗೊಂಡೋಗಿ ಮನೇಲಿ ಮಾಡ್ಕೊಂಡು ಕುಡಿತೀನಿ ಅಂತಂದ್ರು ಅದ್ರ ರೇಟ್ ಕೂಡ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಹಾಲಿಂದು ಹೆಂಗೋ ಮಿಡಲ್ ಕ್ಲಾಸ್ ಅವರು ತಗೊಂತಾರೆ, ಇನ್ನು ಅದಕ್ಕಿಂತ ಲೋವರ್ ಮಿಡಲ್ ಕ್ಲಾಸ್ ಅವ್ರು ಯಾವ ಥರ ತಗೊಂತಾರೆ? ಅವ್ರು ಬರೋದ್ರಲ್ಲಿ ಹೆಂಗೋ ತಗೊಂತಾರೆ. ಇನ್ನು 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಅವ್ರು ಯಾವ ಥರ ತಗೊಂತಾರೆ? ಅವ್ರಿಗೆ ಏನೋ ಒಂದು ಕಾಫಿ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ಕಾಫಿ ತೊಗೊಂಡು ಕುಡಿಯೋಣ ಅಂತಂದರೆ ಅದನ್ನು ಜಾಸ್ತಿ ಮಾಡಿದರೆ ಅವ್ರು ಯಾವ ಥರ ಇದು ಮಾಡ್ತಾರೆ? ಅವ್ರು ದುಡಿತಾ ಇದ್ದರೆ ಪರವಾಗಿಲ್ಲ. ಇವಾಗ ಡೈಲಿ ದುಡಿಯೋರು ಆ ದಿನಕ್ಕೆ ಖರ್ಚಿಗೆ ಅವ್ರು ನೋಡ್ಕೋಬೇಕಾಗತ್ತೆ. ಆ ಥರ ಇರೋರಿಗೆ ಅವ್ರು ಹೆಂಗೆ ಇದು ಮಾಡ್ತಾರೆ? ಅವ್ರಿಗೇನಾದರೂ ಕಾಸು ಬರುತ್ತಾ? ಬೇರೆ ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಇರುತ್ತಾ ಅವ್ರಿಗೆ? ಏನಿಲ್ಲ. ಅವತ್ತೇನು ದುಡಿತಾರೋ ಅದನ್ನು ಅವರು ಇದು ಮಾಡಿಕೊಂಡು ದಿನ ಏನು ದುಡಿತಾರೋ ಅದು ನೋಡ್ಕೊಂಡು ಇರ್ತಾರೆ. ಆ ಥರ ಇರೋರಿಗೆ ಯಾವ ಥರ ಇದು ಮಾಡ್ತಾರೆ? ಎಕ್ಸ್ಟ್ರಾ ಇನ್ಕಮ್ ಬರೋರ್ಗಾದ್ರೆ ಪರವಾಗಿಲ್ಲ. ಇಲ್ಲ ಒಂದು ಕಡೆ ಓಡಾಡೋದು ಬೇಡ, ಕಾಫಿ ಟೀನು ಬೇಡಪ್ಪ, ಬೇಸಿಗೆ ಬೆಚ್ಚಗೆ ಫ್ಯಾನ್ ಹಾಕೊಂಡು ಮನೇಲಾದ್ರೂ ಇರೋಣ ತಂಪಿಗೆ ಅಂತಂದ್ರೆ ವಿದ್ಯುತ್ ದರ ಕೂಡ ರೇಟ್ ಜಾಸ್ತಿ ಮಾಡಿದೆ. 200 ಯೂನಿಟ್ನ ಫ್ರೀ ಕೊಡ್ತೀನಿ ಅಂದ ಸರ್ಕಾರ
ಸುಮಾರು 2-3 ಬಾರಿ ಏನು ವಿದ್ಯುತ್ ದರ ಯೂನಿಟ್ಗೆ ಇಂತಿಷ್ಟು ಅಂತ ಬೆಲೆ ಏರಿಕೆ ಮಾಡ್ತಾ ಇದೆ. ಇದ್ರ ಜೊತೆಯಲ್ಲಿ ಗೌರ್ಮೆಂಟ್ಗೆ ನಾವು ಕಟ್ಟುವಂತಹ ಟ್ಯಾಕ್ಸ್ಗಳ ಪ್ರಮಾಣ ಕೂಡ ಜಾಸ್ತಿ ಆಗಿದೆ, ಟೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ATM ಅಲ್ಲಿ ಹೋಗಿ ದುಡ್ಡು ತೆಗಿತೀನಿ ಅಂತಂದ್ರೂ ಕೂಡ ಅದ್ರ ರೇಟ್ ಕೂಡ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಾ? ಮೇಡಮ್ ಅವರು ಏನು ಮಾಡಿದ್ದಾರೆ ಅಂದರೆ ಗೆಲ್ಲಬೇಕು ಆ ಟೈಮಲ್ಲಿ ಕೊಟ್ಟರು, 5 ಯೋಜನೆ ಫ್ರೀಯಾಗಿ ಕೊಟ್ಟರು. ಆದರೆ ಇವಾಗ ಸರ್ಕಾರ ನೀಡಬೇಕು ಅಂದರೆ ಕಾಸು ಬೇಕು, ಕಾಸಿಲ್ಲ. ಅದಕ್ಕೆ ಇವಾಗೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾಡಿ ಅವರು ಇದು ಮಾಡ್ತಾರೆ. ಸರ್ಕಾರ ರನ್ ಆಗಬೇಕು ಅಂದರೆ ಇವಾಗೆಲ್ಲ ಒಂದೊಂದೇ ಜಾಸ್ತಿ ಮಾಡ್ತಾ ಇದ್ದಾರೆ. ಗೆಲ್ಲೋದಕ್ಕೋಸ್ಕರ ಅವರು ಆ ಟೈಮಲ್ಲಿ ಗೆದ್ದಾದ್ಮೇಲೆ ಇವಾಗ ಕಾಸಿಲ್ವಲ್ಲ, ಕಾಸಿಲ್ದಿರೋ ಕಾರಣಕ್ಕೆ ಇವಾಗ ಅವರು ಎಲ್ಲನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಜನ ಓಟ್ ಹಾಕಿ ಗೆಲ್ಲಕ್ಕೋಸ್ಕರ ಹೌದು ಅದೇ ಕಾರಣ, ಬೇರೆ ಏನೇನು ಕಾರಣ ಇಲ್ಲ, ಅದೇ ಕಾರಣ. ಗೆಲ್ಲೋದಕ್ಕೋಸ್ಕರ ಅವರು ಗೆದ್ದರು, ಇವಾಗೆಲ್ಲ ಒಂದೊಂದೇ ಜಾಸ್ತಿ ಮಾಡ್ತಾ ಇದ್ದಾರೆ. ಜನಕ್ಕೆ ಬುದ್ಧಿ ಇಲ್ಲ, ಅವ್ರನ್ನ ಗೆಲ್ಸಿದ್ರಲ್ಲ, ಜನಕ್ಕೆ ಬುದ್ಧಿ ಇಲ್ಲ. ಇವಾಗ ಅವರೇ ಅನುಭವಿಸ್ತಾ ಇದ್ದಾರೆ, ಜನನೇ ಅನುಭವಿಸ್ತಾ ಇದ್ದಾರೆ ಇವಾಗ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನರಿಗೆ ಒಂದ್ ರೀತಿಯಲ್ಲಿ ನುಂಗಕ್ಕೂ ಆಗದೆ ಉಗ್ಯಕ್ಕೂ ಆಗದೆ ಬಿಸಿ ತುಪ್ಪ ಆಗಿ ಕಾಂಗ್ರೆಸ್ ಸರ್ಕಾರ ಈಗ ಎದುರುಗಡೆ ನಿಂತಿದೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತನ್ನ ವರ್ಷೆಯನ್ನೇ ಬದಲಾಯಿಸಿ ಒಂದ್ ರೀತಿಯಲ್ಲಿ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನರನ್ನ ಲೂಟಿ ಹೊಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇದೆ. ಇನ್ನೊಂದು ಕಡೆ ಜನ ಅಟ್ಲೀಸ್ಟ್ ಬೆಲೆ ಏರಿಕೆ ಆದ್ರೂ ಮಾಡ್ತಾ ಇದ್ದಾರೆ, ಓಕೆ ಪರವಾಗಿಲ್ಲ, ಅಟ್ಲೀಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಇಟ್ರೆ ಡೆವಲಪ್ಮೆಂಟ್ ಕೂಡ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಹೆಸರನ್ನ ಆಡುವಂತಹ ರಾಜಕಾರಣಿಗಳು ಎಲ್ಲೂ ಒಂದು ಸರಿಯಾದ ರಸ್ತೆಯನ್ನಾಗ್ಲಿ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ ಸರಿಯಾಗಿ ಇಟ್ಟಿಲ್ಲ ಅನ್ನುವಂತಹ ಜನರ ಮಾತಿಗೆ ಏನು ಉತ್ತರ ಕೊಡ್ತಾರೆ ಸರ್ಕಾರ? ಹಾಗಾದ್ರೆ ಓಕೆ ಫೈನ್, ಎಲ್ಲದೂ ಆಯ್ತು, ಆರಾಮಾಗಿ ಮೆಟ್ರೋ ದರ ಏರಿಕೆ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, ಅಟ್ಲೀಸ್ಟ್ ನಮ್ಮ ಗಾಡಿಯಲ್ಲೇ ಓಡಾಡೋಣ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಿದೆ. ಹಾಗೆ ಹೋಗ್ಲಿ, ಹಾಲು ತಗೊಂಡು ಮನೆಗೆ ಹೋಗಿ ಕಾಫಿ ಟೀನೋ ಮಾಡ್ಕೊಂಡು ಕುಡಿಯೋಣ ಅಂದ್ರೆ ಹಾಲಿನ ರೇಟ್ ಏರಿಕೆ, ಹೋಟೆಲ್ಗೆ ಹೋಗಿ ಕಾಫಿ ಟೀ ಕುಡಿಯೋಣ ಅಂತಂದ್ರೆ ಕಾಫಿ ಟೀ ದರ ಏರಿಕೆ, ಅಟ್ಲೀಸ್ಟ್ ಬೇಸಿಗೆ ಹಬ್ಬ ಮನೆಯಲ್ಲಿ ತಂಪಾಗಿ ಕುತ್ಕೊಂಡು ಫ್ಯಾನ್ ಹಚ್ಕೊಂಡು ಇರೋಣ ಅಂತಂದ್ರೆ ಈ ಕಡೆ ಫ್ರೀ ಯೂನಿಟ್ 200 ಯೂನಿಟ್ ನೀಡ್ತೀನಿ ಅಂತ ಗ್ಯಾರಂಟಿ ಯೋಜನೆ ಮೂಲಕ ಹೇಳಿದಂತ ಸರ್ಕಾರ ಇತ್ತ ವಿದ್ಯುತ್ ದರ ಕೂಡ ಏರಿಕೆ ಮಾಡಿ ಜನರನ್ನ ಲೂಟಿ ಹೊಡಿತಾ ಇದೆ. ಇದು ಜನರ ಅಳಲಾಗಿದೆ. ಒಂದು ಕಡೆ ಪ್ರಜಾಪ್ರಭುತ್ವ, ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರ ಧ್ವನಿಗೆ ಬೆಲೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನ ಜನರು ನಮ್ಮನ್ನೂ ಕೂಡ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಮಾಧ್ಯಮವನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಸರ್ಕಾರಕ್ಕೆ ಜನರ ಧ್ವನಿಯ ಮೂಲಕ ಸರ್ಕಾರವನ್ನ ತಲುಪಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಮಾಡಿರುವಂತಹ ಪಬ್ಲಿಕ್ ವಾಯ್ಸ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ಜನರು ಬೆಲೆ ಏರಿಕೆ ಇರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳ ದೂರ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಆಗದೆ ಇರುವಂತಹ ನಮ್ಮ ಕರ್ನಾಟಕದ ಬಗ್ಗೆ ಜನ ಇವತ್ತು ದೂರನ್ನ ನೀಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ಇನ್ನು ಇದೇ ರೀತಿ ಸರ್ಕಾರ ಮಾಡ್ತಾ ಹೋದ್ರೆ ಸರ್ಕಾರದ ವಿರುದ್ಧ ಜನ ದಂಗೆ ಏಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಪ್ರಶ್ನಿಸುವ ಹಾಗಿಲ್ಲ ಅಥವಾ ಒಂದ್ ರೀತಿಯಲ್ಲಿ ಅನುಮಾನ ಪಡುವ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.